ಎಲ್ಲ ಆಗಿದೆ. ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮಸ್ತೆ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ದಾಸವರ್ಯ ದಯಾಸಿಂಧೋ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈ ದಿನ ನಾವು ಕರುಣಾಸಂಧಿಯ 8ನೆಯ ಪದ್ಯದಲ್ಲಿ ದಾಸರಾಯರು ಯಾವ ಸಂದೇಶವನ್ನು ಕೊಡ್ತಾರೆ ಅನ್ನೋದನ್ನು ಚಿಂತನೆ ಮಾಡೋಣ. ಈ ಪದ್ಯದಲ್ಲಿ ಶ್ರೀಹರಿ ಜಗತ್ ಸೃಷ್ಟಿಯನ್ನು ಮಾಡುವ ಆ ಒಂದು ವೈಚಿತ್ರ್ಯ ವೈಭವ ಹೇಗಿದೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಹೇಳ್ತಾರವರು, ಜಗವನೆಲ್ಲವ ನಿರ್ಮಿಸುವ ನಾಲ್ಮುಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಜಗವನೆಲ್ಲವ ನಿರ್ಮಿಸುವ ನಾಲ್ಮುಗನೊಳಗೆ ತಾನಿದ್ದು. ನಾಲ್ಮುಗ ಅಂದರೆ ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವರಲ್ಲಿ ತಾನೇ ಇದ್ದು ಬ್ರಹ್ಮನಾಮಕನಾಗಿ ಜಗವನೆಲ್ಲವ ನಿರ್ಮಿಸುವ, ಈ ಜಗತ್ತನ್ನ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನೆ. ಸಲಹುವ, ತಾನೇ ಸ್ವತಃ ಸಲಹುವ ಅಂದರೆ ಸಂರಕ್ಷಣೆ ಮಾಡ್ತಾನೆ. ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಗಗನಕೇಶ ಅಂತಂದ್ರೆ ವ್ಯೋಮಕೇಶ ರುದ್ರದೇವರು. ರುದ್ರದೇವರಿಗೆ ವ್ಯೋಮಕೇಶ, ಗಗನಕೇಶ ಅಂತೆಲ್ಲ ಬೇರೆ ಬೇರೆ ಹೆಸರುಗಳು ಉಂಟು. ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ರುದ್ರದೇವರಲ್ಲಿ ತಾನೇ ರುದ್ರನಾಮಕನಾಗಿ ಇದ್ದು ಲೋಕಗಳನ್ನೆಲ್ಲ ಸಂಹಾರ ಮಾಡ್ತಾನೆ ಪ್ರಳಯ ಕಾಲದಲ್ಲಿ. ಸ್ವಗತ ಭೇದ ವಿವರ್ಜಿತನು, ಪರಮಾತ್ಮ ಶಶ್ವದೇಕ ಪ್ರಕಾರನಾಗಿ ಇರ್ತಾನೆ. ಸ್ವಗತ ಭೇದ ವಿವರ್ಜಿತನು ಅಂತಂದ್ರೆ ತನ್ನ ಕೂದಲು ಉಗುರು ಇತ್ಯಾದಿ ಅವಯವಗಳಲ್ಲಾಗಲಿ ಅನಂತ ಅವತಾರಗಳಲ್ಲಾಗಲಿ ಯಾವ ವ್ಯತ್ಯಾಸವೂ ಇಲ್ಲದೆ ಶ್ರೀಹರಿ ತಾನು ಪರಿಪೂರ್ಣನಾಗಿದ್ದಾನೆ, ಪರಿಪೂರ್ಣ ಆನಂದ ಸ್ವರೂಪನಾಗಿದ್ದಾನೆ. ಅವನಲ್ಲಿ ಭೇದ ಇಲ್ಲ. ಅವತಾರಗಳಲ್ಲಿ ರಾಮಾವತಾರ, ಕೃಷ್ಣಾವತಾರ, ನರಸಿಂಹಾವತಾರ, ಮತ್ಸ್ಯಾವತಾರ, ಕೂರಾವತಾರ, ಹೀಗೆ ಅದರಲ್ಲಿ ಭೇದ ಇಲ್ಲ. ಎಲ್ಲವೂ ಕೂಡ ಒಂದೇ ರೀತಿಯ ವೈಭವದಿಂದ ಕೂಡಿರುವಂಥದ್ದು. ಇನ್ನು ಪರಮಾತ್ಮನ ದೇಹದ ಅವಯವಗಳು, ಉಗುರು, ಕೂದಲು, ಅವನ ಕಣ್ಣು, ಅವನ ಪಾದಗಳು ಯಾವುದೂ ಇದರಲ್ಲಿ ವ್ಯತ್ಯಾಸ ಇಲ್ಲ. ಎಲ್ಲವೂ ಕೂಡ ಏಕಪ್ರಕಾರವಾಗಿ ಮಹಿಮೆ ಉಳ್ಳದ್ದು. ಆದ್ದರಿಂದ ಅವನಿಗೆ ಸ್ವಗತ ಭೇದ ವಿವರ್ಜಿತ. ಸರ್ವಗ, ಎಲ್ಲರಲ್ಲಿಯೂ ಇದ್ದು ತಾನು ಇದು ಮಾಡ್ತಾನೆ, ಕಾರ್ಯವನ್ನ ಮಾಡಿಸ್ತಾನೆ. ಸರ್ವ ನಿಯಂತ್ರು ಅವನು. ಸದಾ ಆನಂದೈಕ ದೇಹನು, ಸದಾ ಆನಂದ, ಏಕದೇಹ, ತಾನೊಬ್ಬನೇ ಆನಂದ ಸ್ವರೂಪನಾಗಿದ್ದಾನೆ. ಸದಾನಂದೈಕ ದೇಹನು, ಎಲ್ಲ ಕಾಲಕ್ಕೂ ಆನಂದ ಸ್ವರೂಪನಾಗಿದ್ದಾನೆ. ನಮ್ಮ ಆನಂದ ಹಾಗಲ್ಲ, ಕೆಲವೊಮ್ಮೆ ಇರ್ತದೆ, ಕೆಲವೊಮ್ಮೆ ದುಃಖದಲ್ಲಿ ಪರಿವರ್ತಿತವಾಗ್ತದೆ, ಹೀಗೆ ನಾನಾ ಪ್ರಕಾರ. ಆದರೆ ಪರಮಾತ್ಮ ಸದಾ ಆನಂದ ಸ್ವರೂಪನಾಗಿದ್ದಾನೆ. ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಅನೇಕ ಹೆಸರುಗಳಿಂದ ಕರೆಯಲ್ಪಡ್ತಾನೆ.
ವಿಷ್ಣು ಸಹಸ್ರನಾಮ ಅಂದರೆ ಬರೇ ಸಹಸ್ರನಾಮ ಮಾತ್ರ ಅಲ್ಲ, ಸರ್ವ ಪ್ರಾಣಿಗಳ ಹೆಸರು ಅವನೇ, ಸರ್ವ ಜಡವಸ್ತುಗಳ ಹೆಸರು ಅವನೇ, ಸರ್ವ ದೇವತೆಗಳ ಹೆಸರು ಅವನೇ. ಅವನ ಹೆಸರನ್ನು ಎಲ್ಲರೂ ಇಟ್ಕೊಂಡಿದ್ದಾರಾಗಲಿ ಅವನು ಸರ್ವ ನಾಮ ಸಂಪೂರ್ಣನಾಗಿದ್ದಾನೆ. ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು. ಹೀಗೆ ಸರ್ವತ್ರ ವ್ಯಾಪ್ತನಾದಂತಹ, ಸರ್ವರಲ್ಲಿ ಸ್ಥಿತನಾದಂತಹ, ಸರ್ವಾಂತರ್ಯಾಮಿಯಾದಂತಹ ಪರಮಾತ್ಮ ಭಕ್ತರನ್ನ ನಾನಾ ಪ್ರಕಾರವಾಗಿ ಕಾಪಾಡ್ತಾನೆ. ಇದು ಪರಮಾತ್ಮನ ಸೃಷ್ಟಿಯ ಒಂದು ವೈಭವ ಅಂತ ಹೇಳ್ತಾರೆ. ಶ್ರೀಹರಿ ಚತುರ್ಮುಖ ಬ್ರಹ್ಮನಲ್ಲಿ ನೆಲೆಸಿದ್ದು ಎಲ್ಲ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ವಿಷ್ಣು ರೂಪದಿಂದ ತಾನೇ ಎಲ್ಲವನ್ನ ಸ್ಥಿತಿ ಕಾರಣ ಅಂತ ಕರೀತಾರೆ, ಸಲಹತಾನೆ. ವ್ಯೋಮಕೇಶನಾದ ಶಿವನಲ್ಲಿ ನೆಲೆಸಿದ್ದು ಲೋಕಗಳನ್ನ ಸಂಹಾರ ಮಾಡ್ತಾನೆ. ಅವನು ಸ್ವಗತ ಭೇದ ವಿವರ್ಜಿತನು, ಸರ್ವತ್ರ ಇರುವವನು, ಸರ್ವಗ ಎಲ್ಲ ಕಡೆ ಇರುವವನು, ಮತ್ತು ಸದಾ ಆನಂದವನ್ನೇ ಮುಖ್ಯ ದೇಹವನ್ನಾಗಿ ಆನಂದ ಶರೀರ, ಆನಂದಾತ್ಮಕ, ಜ್ಞಾನಾತ್ಮಕ ಅಂತಲೇ ಅವನನ್ನು ಕರೀತಾರೆ. ಬಗೆ ಬಗೆಯ ಹೆಸರುಗಳಿಂದ ಕರೆಸುತ್ತಾ ಭಕ್ತರನ್ನ ಸಂರಕ್ಷಣೆ ಮಾಡ್ತಾನೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯಗಳನ್ನ ಕ್ರಮವಾಗಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಮಾಡ್ತಾರೆ ಅನ್ನೋದು ಲೋಕದಲ್ಲಿ ಪ್ರಸಿದ್ಧವಾದ ವಿಚಾರ. ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ಅಂದರೆ ಸಂಹಾರಕರ್ತ ರುದ್ರ, ಮತ್ತು ಸ್ಥಿತಿಕರ್ತ ವಿಷ್ಣು ಅಂತ. ಆದರೆ ಮೂರು ಹೆಸರುಗಳು ಬೇರೆ ಬೇರೆ ಇದ್ರೂ ಕೂಡ ಒಬ್ಬನೇ ಪರಮಾತ್ಮ ಅವರಲ್ಲಿ ನಿಂತು ಮಾಡ್ತಾನೆ. ಆದರೆ ಬ್ರಹ್ಮನಾಗಲಿ ಶಿವನಾಗಲಿ ಸ್ವತಂತ್ರವಾಗಿ ಸೃಷ್ಟಿ ಮತ್ತು ಪ್ರಳಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೊಳಗೆ ಬ್ರಹ್ಮ ಮತ್ತು ಶಿವ ಎಂಬ ತನ್ನದೇ ಆದ ರೂಪಗಳನ್ನ ಇಟ್ಟು ಪರಮಾತ್ಮ ಸೃಷ್ಟಿ ಮತ್ತು ಪ್ರಳಯ ಕಾರ್ಯಗಳನ್ನ ಮಾಡ್ತಾನೆ ಅನ್ನೋದು ಅದು ನಿರ್ಣಯಾತ್ಮಕವಾದದ್ದು. ವಿಷ್ಣು ರೂಪ ಮಾತ್ರ ಅವನದ್ದೇ ಆಗಿರ್ತದೆ. ಹೀಗೆ ಮೂಲತಃ ಜಗತ್ ಸೃಷ್ಟ್ಯಾದಿಗಳನ್ನ ಮಾಡುವ ತ್ರಿಮೂರ್ತಿ ಸ್ವರೂಪ, ತ್ರಿಮೂರ್ತ್ಯಾತ್ಮಕ ಅಂತ ಅವನನ್ನು ಕರೀತಾರೆ. ಹೀಗೆ ಶ್ರೀಹರಿಯೇ ಇವೆಲ್ಲವೂ ಕೂಡ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆದ್ದರಿಂದಲೇ ಓಂ ಅನ್ನುವಂತಹ ಓಂಕಾರದಲ್ಲಿನ ಆ ಉ ಮಾಗಳಿಂದ ಪ್ರತಿಪಾದ್ಯವಾದ ಮೂರು ರೂಪಗಳು ಶ್ರೀಹರಿಯ ಆ ಮೂರು ರೂಪಗಳೇ ಆಗಿವೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ವಿಷ್ಣು ಕ್ರಮವಾಗಿ ಸತ್ವ, ರಜಸ್ಸು ಮತ್ತು ತಮಸ್ಸು ಅನ್ನುವ ಮೂರು ಗುಣಗಳಿಗೆ ಅಭಿಮಾನಿ ದೇವತೆಯಾದಂತಹ ಶ್ರೀ ಭೂ ದುರ್ಗಾ. ಶ್ರೀದೇವಿ ಅಂದರೆ ಮಹಾಲಕ್ಷ್ಮಿ, ಸತ್ವಗುಣಕ್ಕೆ ಅಭಿಮಾನಿ. ಭೂದೇವಿ ರಜೋಗುಣಕ್ಕೆ ಅಭಿಮಾನಿ. ದುರ್ಗಾದೇವಿ ತಮೋ ಗುಣಕ್ಕೆ ಅಭಿಮಾನಿ. ಮಹಾಲಕ್ಷ್ಮಿಯ ಮೂರು ರೂಪಗಳು ಇವು. ಬ್ರಹ್ಮ ವಿಷ್ಣು ಮತ್ತು ಶಿವ ಅನ್ನುವಂತಹ ಮೂರು ರೂಪಗಳಿಂದ ತಾನೇ ಪ್ರಾದುರ್ಭವಿಸಿ ಅವುಗಳಲ್ಲಿ ಬ್ರಹ್ಮ ಅನ್ನುವಂತಹ ತನ್ನ ರೂಪವನ್ನು ಬ್ರಹ್ಮನಲ್ಲಿ ಇಟ್ಟಿದ್ದಾನೆ, ಶಿವ ಅನ್ನುವ ತನ್ನ ರೂಪವನ್ನು ಶಿವನಲ್ಲಿ ಇಟ್ಟಿದ್ದಾನೆ, ಸೃಷ್ಟಿ ಪ್ರಳಯಗಳನ್ನು ಮಾಡ್ತಾನೆ ಅನ್ನೋ ವಿಶೇಷವಾದ ವಿವರ ನಿರ್ಣಯ ಇಲ್ಲಿದೆ. ಹಾಗಾಗಿಯೇ ಅತ್ರಿ ಅನಸೂಯ ದೇವಿಯರು ತಪಸ್ಸು ಮಾಡಿದರು. ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನವೂ ಬಂದರು. ಆಗ ಅತ್ರಿ ಮಹರ್ಷಿಗಳು ಹೇಳಿದರಂತೆ, ನಾನು ಒಬ್ಬ ಭಗವಂತನನ್ನ ಕುರಿತು ತಪಸ್ಸು ಮಾಡಿದೆ, ಮೂರು ಜನ ಬಂದು ನಿಂತಿದ್ದೀರಲ್ಲ. ಅದಕ್ಕೆ ಅವರು ಇದೇ ರೀತಿಯ ಉತ್ತರವನ್ನು ಕೊಡ್ತಾರೆ. ಪರಮಾತ್ಮ ಹೇಳ್ತಾನೆ, ನಾನು ಬ್ರಹ್ಮನಲ್ಲೂ ಇದ್ದೇನೆ, ನಾನೇ ಇರೋದು, ಶಿವನಲ್ಲೂ ನಾನೇ ಇರೋದು. ಹಾಗಾಗಿ ನೀನು ಮೂರು ರೂಪಗಳಿಂದ ನನ್ನಲ್ಲಿ ನೀನು ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀಯಲ್ಲ, ಹಾಗಾಗಿ ನಾವು ಮೂರು ರೂಪಗಳಿಂದ ಬಂದಿದ್ದೇವೆ ಅನ್ನೋಂಥ ಆ ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಹೀಗೆ ಸ್ವಗತ ಭೇದ ವಿವರ್ಜಿತ ಅಂದರೆ ಶ್ರೀಹರಿ ತನ್ನ ರೂಪಗಳಲ್ಲಾಗಲಿ, ಬೇರೆ ಬೇರೆ ರೂಪಗಳು ಅದರಲ್ಲಾಗಲಿ, ತನ್ನ ಬೇರೆ ಬೇರೆ ಅವಯವಗಳಲ್ಲಾಗಲಿ, ತನ್ನ ವಿಚಿತ್ರವಾದಂತಹ ಗುಣಸ್ವಭಾವಗಳಲ್ಲಾಗಲಿ, ದೇಶ ಕಾಲ ಮೊದಲಾದ ಯಾವುದೇ ಕಾರಣದಿಂದಲೂ ಕೂಡ ಯಾವುದೇ ವಿಧವಾದ ಭೇದವನ್ನ ಎಷ್ಟು ಮಾತ್ರಕ್ಕೂ ಸರ್ವಥ ಹೊಂದದೇ ಇರುವವನು ಅಂತ ಅರ್ಥ. ಅಂದರೆ ಪರಮಾತ್ಮನ ಕಣ್ಣು ಮಾತಾಡುತ್ತೆ, ಕಿವಿ ಕೇಳಿಸಿಕೊಳ್ಳೋದೊಂದೇ ಅಲ್ಲ, ಅದು ಕೆಲಸ ಮಾಡುತ್ತೆ. ಪರಮಾತ್ಮನ ಎಲ್ಲ ಅವಯವಗಳು ಎಲ್ಲ ಕಾರ್ಯಗಳನ್ನು ಕೂಡ
ಮಾಡೋದಕ್ಕೆ ಸಮರ್ಥವಾಗಿವೆ. ಅಂದರೆ ಅವನು ಮತ್ಸ್ಯ ಕೂರ್ಮ ಸಕಲ ರೂಪಗಳನ್ನು ಧಾರಣೆ ಮಾಡಿದ್ದಾನೆ. ಅವನ ಕರ ಚರಣಾದಿ ಸಮಸ್ತ ಅವಯವಗಳು ಜ್ಞಾನ ಆನಂದಾದಿ ಸಕಲ ಗುಣಗಳು ಪರಸ್ಪರ ಸಮಸ್ತ ವಿಧದಲ್ಲೂ ಅವನೊಂದಿಗೆ ಅಭೇದವನ್ನೇ ಹೊಂದಿವೆ ಅಂತ ಅರ್ಥ. ಪರಮಾತ್ಮನ ಪಾದಗಳು, ಪರಮಾತ್ಮನ ಕರ ಚರಣಗಳು ಅಂತ ಹೇಳ್ತಾರೆ, ಅವನ ಕೈಗಳು ಎಲ್ಲವೂ ಕೂಡ ಆನಂದಾತ್ಮಕವಾದದ್ದು. ಹೇಗೆ ಅಂದರೆ ಒಂದು ಸಕ್ಕರೆಯ ಗೊಂಬೆಯಂತೆ ಅಂತ ಉದಾಹರಣೆ ಕೊಡ್ತಾರೆ. ಆ ಸಕ್ಕರೆಯ ಗೊಂಬೆಯಲ್ಲಿ ಕೈ ಕಾಲು ಕಣ್ಣು ಎಲ್ಲ ಇದೆ. ಯಾವ ಭಾಗವನ್ನು ನಾವು ಇದು ಮಾಡಿದ್ರು ಕೂಡ ಅದು ಸಿಹಿಯಾಗಿಯೇ ಇರುತ್ತೆ. ಹಾಗೆ ಪರಮಾತ್ಮ ಆನಂದಾತ್ಮಕ ಅಂತ ಹೇಳಿ. ಹೀಗೆ ಶ್ರೀಹರಿ ಇನ್ನು ನಿರಾಕಾರನೂ ಅಲ್ಲ. ಅವನು ಪರಮಾತ್ಮನನ್ನು ಕೆಲವರು ನಿರಾಕಾರ ಅಂತ ಕರೀತಾರೆ. ತಪ್ಪು, ಅದು ನಿರಾಕಾರ ಅಲ್ಲ, ಸಾಕಾರನೇ ಆಗಿದ್ದಾನೆ. ಆದರೆ ಆ ಆಕಾರ ಬ್ರಹ್ಮಾದಿ ದೇವತೆಗಳ ಆಕಾರದಂತೆ ಪ್ರಾಕೃತವಾದದ್ದಲ್ಲ. ಬ್ರಹ್ಮದೇವರಿಗೂ ಕೂಡ ಪ್ರಳಯ ಉಂಟು, ಬ್ರಹ್ಮದೇವರಿಗೂ ಕೂಡ ಕೊನೆ ಅಂತ ಉಂಟು. ಅದಕ್ಕೆ ಬ್ರಹ್ಮಕಲ್ಪ ಅಂತ ಒಂದು ಮಿತಿ ಮಾಡಿದ್ದಾರೆ. ಆ ಬ್ರಹ್ಮಕಲ್ಪ ಮುಗಿದ ಮೇಲೆ ಅವರದಾಯಿತು. ಆದರೆ ಪರಮಾತ್ಮ ಆ ಬ್ರಹ್ಮಾದಿ ದೇವತೆಗಳ ಆಕಾರದಂತೆ ಪ್ರಾಕೃತ ಸ್ವರೂಪ ಉಳ್ಳವನಲ್ಲ. ಅದಕ್ಕೆ ಅವನನ್ನು ಅಪ್ರಾಕೃತ ಅಂತ ಕರೆಯುತ್ತಾರೆ. ಜ್ಞಾನ ಆನಂದಾದಿ ಗುಣಪೂರ್ಣವಾದದ್ದು ಅನ್ನೋದನ್ನ ಸದಾ ಆನಂದೈಕ ದೇಹ ಅನ್ನೋ ಪದದಿಂದ ಇಲ್ಲಿ ದಾಸರಾಯರು ಅದನ್ನ ಆ ಪದ ಉಪಯೋಗಿಸಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅರ್ಜುನ ಶ್ರೀಕೃಷ್ಣನ ವಿಶ್ವರೂಪವನ್ನು ಕಂಡ ಪ್ರಸಂಗದಲ್ಲಿ ನಾವು ನೋಡ್ತೇವೆ. ವಿಶ್ವರೂಪಾಧ್ಯಾಯಾದೇಶ ರೂಪವಾನ್ ಅವಸೀಯತೆ, ಗೀತಾ ಭಾಷ್ಯದಲ್ಲಿ ಇದನ್ನ ಹೇಳ್ತಾರೆ. ಆನಂದ ಅನ್ನೋದು ಜ್ಞಾನಾದಿ ಇತರ ಗುಣಗಳಿಗೆ ಉಪಲಕ್ಷಕ. ಆನಂದ ಜ್ಞಾನದಿಂದಲೇ ನಮಗೆ ಆನಂದ ಪ್ರಾಪ್ತಿ ಆಗೋದು. ಇದರಿಂದ ಶ್ರೀಹರಿಯು ಜ್ಞಾನ ಆನಂದಾದಿ ಅನಂತ ಗುಣಮಯವಾದ ದೇಹವುಳ್ಳವನು ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗ್ತದೆ. ಬಗೆ ಬಗೆಯ ನಾಮಗಳು ಅಂದರೆ ಇಲ್ಲಿ ಹೇಳ್ತಾರೆ, ತತ್ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಅಂತ. ತತ್ರ ಪ್ರಸಿದ್ಧ, ಅಲ್ಲೂ ಪ್ರಸಿದ್ಧವಾದದ್ದು, ಬೇರೆಡೆಯಲ್ಲಿಯೂ ಪ್ರಸಿದ್ಧವಾದದ್ದು, ಎರಡು ಕಡೆಗಳು, ಇಲ್ಲೂ ಅಲ್ಲೂ ಕೂಡ ಅಂದರೆ ಎಲ್ಲೆಲ್ಲೂ ಅಂತ ಹೇಳಿ. ದೇವತಾತ್ಮಕ, ಋಷಿ ನದಿ ಆತ್ಮಕ, ಸಕಲ ನಾಮಗಳು ಅಂದರೆ ಎಲ್ಲ ದೇವತೆಗಳು ಪರಮಾತ್ಮನ ಹೆಸರನ್ನೇ ಉಳ್ಳವರು. ಯಾಕೆಂದ್ರೆ ನಾವಿವಾಗ ದೊಡ್ಡವರ ಹೆಸರು ಇಟ್ಕೊಳ್ತೇವೆ, ಹಾಗೆ ಋಷಿಗಳು ದೇವತೆಗಳು ಕೂಡ ಪರಮಾತ್ಮನ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಪರಮಾತ್ಮನ ಹೆಸರುಗಳೇ ಅವು. ದೇವತಾತ್ಮಕ, ಋಷಿ ಹೆಸರುಗಳಿಂದ ಕೂಡಿದ್ದು, ನದ್ಯಾತ್ಮಕ, ಸಕಲ ನಾಮಗಳು ಅಂತ ಹೇಳಿ ಸ್ವರ ವರ್ಣಾತ್ಮಕ, ಧ್ವನ್ಯಾತ್ಮಕ, ವೈದಿಕ, ಲೌಕಿಕ ಮೊದಲಾದ ಬಗೆ ಬಗೆಯ ನಾಮಗಳು ಅಂತಲೂ ಕೂಡ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಸ್ಪಷ್ಟ ಮಾಡ್ತಾರೆ. ಹೀಗೆ ಇಲ್ಲಿ ಹೇಳ್ತಾರೆ, ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈರ್ ಮೇಘ ಅಗ್ನಿ ವಾರಿಧಿ ತಲಾದಿರವೈಶ್ಚ ಸರ್ವೈಃ ಏಕೋಭಿಧೇಯ ಪರಿಪೂರ್ಣ ಗುಣಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತುಷ್ಟಿಮೇತು ಅಂತ ಹೇಳಿ ಇಲ್ಲಿ ಐತರೇಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾರೆ. ಹೀಗೆ ಇಲ್ಲಿ ಪರಮಾತ್ಮನ ಸೃಷ್ಟಿಯ ವೈಭವ ಇದೆಲ್ಲವೂ ಸಕಲ ಜೀವ ಜಡಾತ್ಮಕವಾದಂತಹ ಸಕಲ ವಸ್ತುಗಳು ಕೂಡ ಈ ಜಗತ್ತಿನಲ್ಲಿ ಇರೋದು ಮೂರೇ. ಒಂದು ಪರಮಾತ್ಮ, ಇನ್ನೊಂದು ಜೀವ, ಇನ್ನೊಂದು ಜಡ. ಈ ಮೂರೂ ವಸ್ತುಗಳು ಪರಮಾತ್ಮನಲ್ಲಿಯೇ ಇರುವಂತಹವು. ಇದೇ ಅವನ ವೈಭವ. ಇನ್ನು ಮುಂದಿನ ಪದ್ಯದಲ್ಲಿ ಅವನ ವಿಲಕ್ಷಣವಾದ ವ್ಯಾಪಾರ ಎಂಥದ್ದು, ಪರಮಾತ್ಮ ಅತ್ಯಂತ ವಿಚಿತ್ರ ವಸ್ತು ಅಂತ ಪರಮಾತ್ಮನ ವ್ಯಾಪಾರ ಅಂದರೆ ಅವನ ಕಾರ್ಯ ವೈಖರಿ ಎಂಥದ್ದು ಅನ್ನೋದನ್ನು ಹೇಳ್ತಾರೆ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳ್ ಒಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ ಹೇಳಿ ಹೇಳ್ತಾರೆ. ಒಬ್ಬನಲ್ಲಿ ನಿಂತು ಆಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು ಒಬ್ಬನಲ್ಲಿ, ಇನ್ನು ಒಬ್ಬನಲ್ಲಿ ನೀಡುವನು,
ಮಾತಾಡುವನು ಮತ್ತೊಬ್ಬನಲ್ಲಿ ಬೆರಗಾಗಿ ಅಬ್ಬರದ ಹೆದ್ದೈವನಿವ. ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದೊಳ್ ಒಬ್ಬನೇ ತಾ ಬಾಧ್ಯ ಬಾಧಕನಾಹ ನೆಡೆದ. ಪರಮಾತ್ಮ ಒಬ್ಬನೇ ಬಾಧ್ಯನೂ ಹೌದು ಬಾಧಕನೂ ಹೌದು ಅಂತ ಹೇಳಿ ನಿರ್ಭೀತ, ಅವನಿಗೆ ಯಾರ ಭಯವೂ ಇಲ್ಲ, ಅವನು ನಿರಂಕುಶ ಪ್ರಭು. ಅದು ಶ್ರೀಹರಿ ಒಬ್ಬನಲ್ಲಿ ನಿಂತು ಆಡ್ತಾನೆ, ಮತ್ತೊಬ್ಬನಲ್ಲಿ ನಿಂತು ನೋಡ್ತಾನೆ, ಇನ್ನೊಬ್ಬನಲ್ಲಿದ್ದು ಬೇಡ್ತಾನೆ, ನನ್ನಲ್ಲಿದ್ದು ಹೇಳಿಸ್ತಾ ಇದ್ದಾನೆ, ನಿಮ್ಮಲ್ಲಿದ್ದು ಕೇಳಿಸ್ತಾ ಇದ್ದಾನೆ. ಇದೆಲ್ಲ ಪರಮಾತ್ಮನಲ್ಲಿ ಇದೆ. ಮತ್ತೊಬ್ಬನಲ್ಲಿದ್ದು ನೀಡುವನು, ಬೇರೊಬ್ಬನಲ್ಲಿದ್ದು ಬೆರಗಾಗಿ ಮಾತಾಡುವನು, ಅವನು ಅಬ್ಬರದ ಹಿರಿದಾದ ದೈವ. ಮತ್ತೊಬ್ಬರನ್ನು ಎಂದೂ ಲೆಕ್ಕಿಸದವನು, ಯಾರ ಒಂದು ಪರಿಗಣನೆಯೂ ಅವನಿಗಿಲ್ಲ, ಯಾರ ದಾಕ್ಷಿಣ್ಯವೂ ಇಲ್ಲ, ಯಾರ ಹಂಗೂ ಇಲ್ಲ ಅವನಿಗೆ. ಲೋಕದೊಳ್ ಒಬ್ಬನೇ, ತಾನೊಬ್ಬನೇ ಬಾಧ್ಯನೂ ಬಾಧಕನೂ ಆಗಿದ್ದಾನೆ, ಸರ್ವತಾ ಅವನು ಭಯರಹಿತನಾಗಿದ್ದಾನೆ ಅನ್ನೋದನ್ನ ಹೇಳ್ತಾನೆ. ಶ್ರೀಹರಿ ಒಬ್ಬ ಜೀವನಲ್ಲಿ ನಿಲ್ಲೋದನ್ನ, ಮತ್ತೊಬ್ಬನಲ್ಲಿ ನೋಡೋದನ್ನ, ಇನ್ನೊಬ್ಬರಲ್ಲಿ ನೀಡೋದನ್ನ, ಮತ್ತೊಬ್ಬನಲ್ಲಿ ಮಾತಾಡುವುದನ್ನ ಮಾಡ್ತಾನೆ. ಅಂದ್ರೆ ಆಡುವ, ನೋಡುವ, ನೀಡುವ ಸಕಲ ಕಾರ್ಯಗಳನ್ನು ಕೂಡ ಸಕಲರಲ್ಲೂ ಇದ್ದು ಸದಾ ಮಾಡುವವನು ಅವನೇ ಎಂದರ್ಥ. ಅಂದ್ರೆ ನಾವು ಮಾಡುವ ಸಕಲ ಕರ್ಮಗಳಲ್ಲಿ ಪರಮಾತ್ಮನ ಆ ಒಂದು ಸಾಮರ್ಥ್ಯ, ಅವನ ಶಕ್ತಿ, ಅವನ ಆ ಒಂದು ಸಂಕಲ್ಪ ಇದೆ. ಇನ್ನೊಂದು ರೀತಿಯಲ್ಲಿ ಒಬ್ಬನಲ್ಲಿ ಅಂದ್ರೆ ಅದಕ್ಕೆ ವಿಶೇಷ ಅರ್ಥವನ್ನ ಹೇಳ್ತಾರೆ. ಸೂರ್ಯನಲ್ಲಿ ನಿಂತು ನೋಡುವನು, ಸೂರ್ಯನಲ್ಲಿ ನಿಂತು ಸೂರ್ಯನಾಮಕನಾದಂತಹ ನಾರಾಯಣ ನೋಡ್ತಾನಂತೆ. ದಕ್ಷನಲ್ಲಿ ಕೈಯಿಂದ ನೀಡುವನು, ಕೈಗೆ ಅಭಿಮಾನಿ ದಕ್ಷ, ಆದ್ದರಿಂದ ದಕ್ಷನಲ್ಲಿ ತಾನೇ ಇದ್ದು ಕೊಡ್ತಾನಂತೆ. ಅಗ್ನಿಯಲ್ಲಿದ್ದು ಬಾಯಿಂದ ಮಾತಾಡುವವನು, ಅಗ್ನಿದೇವರು ಬಾಯಿಗೆ ಅಭಿಮಾನಿ, ನಾಲಿಗೆಗೆ ಅದನ್ನ ಮಾತಾಡ್ತಾನೆ ಅಂತ ಅರ್ಥ. ಅಂದ್ರೆ ಜ್ಞಾನೇಂದ್ರಿಯಗಳು ಅಭಿಮಾನಿ ದೇವತೆಗಳಲ್ಲಿ ತಾನೇ ಇದ್ದು ಜ್ಞಾನ ಕಾರ್ಯಗಳನ್ನು ಕರ್ಮೇಂದ್ರಿಯಗಳ ಅಭಿಮಾನಿ ದೇವತೆಗಳಲ್ಲಿ ನೆಲೆಸಿದ್ದು ಅವುಗಳ ಕಾರ್ಯಗಳನ್ನು ಮಾಡುವ ಸರ್ವಕರ್ತೃ ಶ್ರೀಹರಿ. ಅಂದ್ರೆ ನಾವು ಮಾಡುವ ಸಕಲ ಕರ್ಮಗಳು, ನಮ್ಮ ಜ್ಞಾನದ ಪ್ರವೃತ್ತಿಗಳು ಎಲ್ಲದರಲ್ಲಿಯೂ ಕೂಡ ಅಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಬೇರೆ ಇದ್ದಾರೆ, ಆದರೆ ಅವರಲ್ಲಿಯೂ ಇದ್ದು ಕಾರ್ಯವನ್ನ ಮಾಡಿಸ್ತಕ್ಕಂಥವನು ಪರಮಾತ್ಮ. ಇಲ್ಲದೆ ಹೋದ್ರೆ ಏನಾಗ್ತದೆ ಅಂದ್ರೆ, ಕಣ್ಣು ನೋಡೋದಕ್ಕೆ ಕಣ್ಣಿದೆ, ಆದರೆ ಕಣ್ಣಿನ ದೃಷ್ಟಿ ಇಲ್ಲ. ಅಲ್ಲಿ ಕಣ್ಣಿದೆ, ಕಣ್ಣಿಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಆದರೆ ಪರಮಾತ್ಮ ಅಲ್ಲಿ ಕೆಲಸ ಮಾಡದೆ ಹೋದ್ರೆ, ಶಕ್ತಿಯನ್ನು ಕೊಡದೆ ಹೋದ್ರೆ ಕಣ್ಣು ನೋಡುವ ಶಕ್ತಿಯನ್ನ ಹೊಂದಿರೋದಿಲ್ಲ, ಕಿವಿ ಕೇಳುವ ಶಕ್ತಿಯನ್ನು ಹೊಂದಿ, ನೋಡೋದಕ್ಕೆ ಮೇಲ್ಗಡೆ ಕಿವಿ ಕಾಣುತ್ತೆ, ಕಿವಿ ಇದೆಯಲ್ಲ ಆದರೆ ಕೇಳೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ತತ್ವಾಭಿಮಾನಿ ದೇವತೆಗಳು ಇದ್ರೂ ಕೂಡ ಶ್ರವಣೇಂದ್ರಿಯ ಅಂತ ಅವರಲ್ಲಿ ತಾನು ನಿಂತು ಕಾರ್ಯವನ್ನ ಮಾಡಿಸುವವನು ಪರಮಾತ್ಮನೇ. ಇವನು ಮತ್ತೊಬ್ಬರನ್ನು ಲೆಕ್ಕಿಸನು ಅಂದ್ರೆ ಇಲ್ಲಿ ಸೂರ್ಯ ಚಂದ್ರಾದಿ ದೇವತೆಗಳು ತಮ್ಮ ಕಾರ್ಯಗಳನ್ನ ಮಾಡಬೇಕಾದ್ರೆ ಶ್ರೀಹರಿಯ ಅನುಗ್ರಹವನ್ನ ಅಪೇಕ್ಷೆ ಮಾಡ್ತಾರೆ. ಹಾಗೆ ಶ್ರೀಹರಿ ಇತರ ದೇವತೆಗಳ ನೆರವನ್ನು ತಾನು ಬಯಸುವವನಲ್ಲ. ಇಲ್ಲಿ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ಇನ್ನು ಬಾಧ್ಯ ಬಾಧಕನಾಹ ಅಂದ್ರೆ ಬಾಧ್ಯ ಬಾಧಕ ಅನ್ನೋದಕ್ಕೆ ಅಸ್ವತಂತ್ರ ಸ್ವತಂತ್ರ, ಭೃತ್ಯ ಸ್ವಾಮಿ ಅನ್ನೋದು ಫಲಿತವಾದ ಅರ್ಥ. ಇದರಿಂದ ಪರಮಾತ್ಮ ತಾನೇ ಬಾಧ್ಯನೂ ಬಾಧಕನೂ ಆದವನು, ಅಂದ್ರೆ ಸಂಪೂರ್ಣವಾಗಿ ಸ್ವತಂತ್ರನಾದವನು ಅನ್ನುವ ವಿಶೇಷಾರ್ಥ ಇಲ್ಲಿ ತಿಳಿಸಿಕೊಡ್ತಾರೆ. ಇದನ್ನ ಭವಿಷ್ಯತ್ ಪರ್ವ ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಶ್ಲೋಕದ ಮೂಲಕವಾಗಿ ತಿಳಿಸಿಕೊಡ್ತಾರೆ. ನಮಗದು ಬೇಡ, ಇಷ್ಟು ತಿಳ್ಕೊಂಡ್ರೆ ಸಾಕು. ಅವನೇ ಬಾಧ್ಯನು ಬಾಧಕನು ಸರ್ವತಂತ್ರ ಸ್ವತಂತ್ರನು ಅಂತ ಹೇಳಿ ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವ ವರೇಣ್ಯನೆಂದು ಆದರದಿ ಕರೆಯಲು ಬಂದು ಒದಗುವನು ತನ್ನವರ ಬಳಿಗೆ. ಶರಣಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ
ಸುಮಂಗಳ ಚರಿತ ಪಾರ್ಥಸಕ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯ. ಇದೆಲ್ಲವೂ ಪರಮಾತ್ಮನ ವಿಶೇಷಣಗಳೇ, ಅವನ ವಿಶೇಷವಾದ ಹೆಸರುಗಳೇ ಅದೆಲ್ಲ, ಅವನ ಗುಣವಿಶೇಷಗಳು. ಹೀಗೆ ಆದರದಿಂದ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಅಂತ ಹೇಳಿ. ಶ್ರೀಹರಿ ಭಕ್ತರಿಗೆ ಮಂದಾರದಂತೆ ಸರ್ವಾಭೀಷ್ಟ ಪ್ರದಾಯಕ. ನಾವು ಮಂದಾರ ಪುಷ್ಪವನ್ನು ನೋಡಿಲ್ಲ, ಆದರೆ ಮಂದಾರ ಪುಷ್ಪ ದೇವ ಪುಷ್ಪ, ಅದು ಸರ್ವಾಭೀಷ್ಟ ಪ್ರದಾಯಕ, ಬೇಕಾದ್ದನ್ನ ಬಯಸಿದ್ದನ್ನ ಕೊಡುವಂಥದ್ದು. ಪರಮಾತ್ಮನು ಹಾಗೆಯೇ ಸದಾ ಒಂದೇ ರೀತಿ ಇರುವವನು, ಶಾಶ್ವತ, ಸನಾತನ, ಅವಿನಾಶ. ಪರಮಾತ್ಮ ಸದಾ ಒಂದೇ ರೀತಿ ಇರುವವನು, ಕರುಣಾಳು. ಅವನಿಗಿಂತ ಕರುಣೆ ಯಾರಿದ್ದಾರೆ ಜಗತ್ತಿನಲ್ಲಿ? ಪರಮಾತ್ಮನಿಗಿಂತ ಕರುಣಿಗಳು ಮತ್ತೊಬ್ಬರು ಇಲ್ಲ. ಆಮೇಲೆ ಕಮಲಾಕಾಂತ, ಲಕ್ಷ್ಮೀಪತಿಯಾಗಿದ್ದಾನೆ. ಅಭೀಷ್ಟವನ್ನ ನೀಡುವವನು, ಕಾಮದ, ಕಾಮ ಅಂದ್ರೆ ಅಭೀಷ್ಟಗಳನ್ನ, ದ ಅಂದ್ರೆ ಕೊಡುವವನು. ಅಭೀಷ್ಟಗಳನ್ನ, ನಮ್ಮ ಅಪೇಕ್ಷೆಗಳನ್ನ ಈಡೇರಿಸುವವನು, ಸರ್ವೋತ್ತಮನು, ಪರಮ ಪಾವನತರ. ಇಲ್ಲಿ ಸರ್ವೋತ್ತಮನಾಗಿದ್ದಾನೆ, ಅತ್ಯಂತ ಪಾವನನು, ಪುಣ್ಯ ಸ್ವರೂಪನಾಗಿದ್ದಾನೆ. ಮತ್ತು ಸುಮಂಗಳ ಚರಿತ, ಮಂಗಳವಾದ ಮಹಿಮೆಗಳನ್ನ ಉಳ್ಳವನು. ಪರಮಾತ್ಮನ ಚರಿತ್ರೆ, ಪರಮಾತ್ಮನ ಲೀಲಾ ವೈಭವ, ಅವನ ಅವತಾರ ವಿಶೇಷಗಳು ಅಂದಾಗ ಅದು ಅತ್ಯಂತ ಮಂಗಳಕರವಾದದ್ದು. ಮಂಗಳಾನಾಂಚ ಮಂಗಳಂ, ಪವಿತ್ರಾನಾಂಚ ಪವಿತ್ರಂ ಅಂತ ಕರೆದಿದ್ದಾರೆ. ಹಾಗೆ ಮಂಗಳಕರವಾದಂತಹ ಮಹಿಮೆಗಳನ್ನು ಉಳ್ಳವನು, ಪಾಂಡವರಿಗೆ ಸಖನು, ಪಾರ್ಥ ಸಖ ಅಂತ ಕರೆದಿದ್ದಾರೆ. ಪಾರ್ಥ ಅಂದ್ರೆ ಅರ್ಜುನ ಅಂತಲೂ ಅರ್ಥ. ಪೃಥಾದೇವಿಯ ಮಕ್ಕಳಾದ್ದರಿಂದ ಎಲ್ಲ ಪಾಂಡವರಿಗೂ ಪಾರ್ಥರು ಅಂತಾನೆ ಹೆಸರು. ಎಲ್ಲಿವರೆಗೆ ಅದನ್ನು ಹೇಳ್ತಾರೆ ಅಂದ್ರೆ, ಕರ್ಣನೂ ಕೂಡ ಇದು ಪಾರ್ಥನೆ. ವಿಶೇಷವಾಗಿ ಅರ್ಜುನನಿಗೆ ಪಾರ್ಥ ಅಂತ ಕರೆದಿದ್ದಾರೆ. ಹೀಗೆ ಆಮೇಲೆ ಹೇಳ್ತಾರೆ, ಪಾಂಡವರಿಗೆ ಸಖನು, ಸಾಟಿ ಇಲ್ಲದವನು, ನಿರುಪಮ ಆನಂದಾತ್ಮ. ನಿರುಪಮ ಅಂದ್ರೆ ಯಾವ ವಸ್ತುವಿಗೆ, ಯಾವ ವ್ಯಕ್ತಿಗೆ ಮತ್ತೊಂದು ವ್ಯಕ್ತಿಯನ್ನ, ವಸ್ತುವನ್ನ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲವೋ ಅದು ನಿರುಪಮ. ಉಪಮ, ನಿರುಪಮ, ಅನುಪಮ. ಹಾಗೆ ನಿರುಪಮ ಆನಂದಾತ್ಮ, ಅವನು ಸಂಪೂರ್ಣ ಪರಿಪೂರ್ಣ ಆನಂದ ಸ್ವರೂಪನಾಗಿದ್ದಾನೆ. ನಿರ್ಗತ ದುರಿತ, ನಿರ್ಗತ ದುರಿತ ಅಂತಂದ್ರೆ ಸಕಲ ದೋಷರಹಿತನಾಗಿದ್ದಾನೆ. ನಿರ್ಗತ, ಗತ ಅಂದ್ರೆ ಹೋಗಿರೋದು, ದೋಷರಹಿತನಾಗಿದ್ದಾನೆ, ದೋಷವೇ ಇಲ್ಲ ಅವನಲ್ಲಿ. ಮತ್ತೆ ನಿರ್ಗತ ದೋಷ ದುರಿತ ದೇವವರೇಣ್ಯನೆಂದು, ಪರಮಾತ್ಮ ಕ್ರೀಡಾದಿ ಗುಣ ವಿಶಿಷ್ಟನಾಗಿದ್ದಾನೆ. ಅಂದ್ರೆ ಲೀಲಾ ವೈಭವವನ್ನ ಹೊಂದಿದವನಾಗಿದ್ದಾನೆ. ಭಜನೀಯನು, ವರೇಣ್ಯ ಅಂತಂದ್ರೆ, ವರೇಣ್ಯ ಅಂದ್ರೆ ಅತ್ಯಂತ ಶ್ರೇಷ್ಠನಾದವನು. ವರ ಅಂದ್ರೇನೆ ಶ್ರೇಷ್ಠ, ವರೇಣ್ಯ ಅಂದ್ರೆ ಅತ್ಯಂತ ಶ್ರೇಷ್ಠನಾದವನು, ಅವನಿಗಿಂತ ಶ್ರೇಷ್ಠವಾದ ವಸ್ತು ಇಲ್ಲ. ಆದ್ದರಿಂದ ಅಂತಹ ಆನಂದ ಸ್ವರೂಪನಾಗಿದ್ದಾನೆ, ಭಜನೀಯನಾಗಿದ್ದಾನೆ ಅಂತ ಹೇಳಿ ಆ ಭಕ್ತರು ಭಕ್ತಿಯಿಂದ ಅವನನ್ನು ಕರೆಯಬೇಕು. ಪರಮಾತ್ಮನ ಗುಣಗಳನ್ನ ನಾವಿಲ್ಲಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಹೇಗೆ ಅಂದ್ರೆ, ನೀನು ಶರಣ ಜನ ಮಂದಾರನಾಗಿದ್ದಿ ಅಂದ್ರೆ ಆಶ್ರಿತ ವತ್ಸಲನಾಗಿದ್ದಿ, ಶಾಶ್ವತನಾಗಿದ್ದಿ, ಅತ್ಯಂತ ಕರುಣಿ, ಲಕ್ಷ್ಮೀಪತಿಯಾಗಿದ್ದಿ, ಅಭೀಷ್ಟಗಳನ್ನ ಕೊಡುವವನಾಗಿದ್ದಿ, ಪರಮ ಪಾವನತರ ಅತ್ಯಂತ ಮಂಗಳ ಸ್ವರೂಪನಾಗಿದ್ದಿ. ಮತ್ತು ನಿನ್ನ ಲೀಲಾ ವೈಭವಗಳು, ನಿನ್ನ ಕಥೆಗಳು, ಅವತಾರ ವಿಶೇಷಗಳು ಕೂಡ ಅತ್ಯಂತ ಮಂಗಳವನ್ನ ಉಂಟು ಮಾಡತಕ್ಕಂಥವು. ನೀನು ಪಾಂಡವರಿಗೆ ಅತ್ಯಂತ ಪ್ರಿಯನಾಗಿದ್ದಿ. ನಿರುಪಮಾನಂದಾತ್ಮ, ನಿನಗೆ ಉಪಮೆ ಕೊಡ್ಲಿಕ್ಕೆ ಮತ್ತೊಂದು ವಸ್ತು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ನಿರ್ಗತ ದುರಿತ, ದೋಷರಹಿತನಾಗಿದ್ದಿ, ದೇವದೇವನಾಗಿದ್ದಿ, ವರೇಣ್ಯ ಸರ್ವೋತ್ತಮನಾಗಿದ್ದಿ ಅಂತ ಪರಮಾತ್ಮನನ್ನ ನಾವು ಆದರದಿ ಕರೆಯಲು, ಇಂತಹ ನೀನು ನಮ್ಮನ್ನ ರಕ್ಷಣೆ ಮಾಡು ಅಂತ ಕರೆದಾಗ ಕರೆಯಲು ಬಂದು ಒದಗುವನು ತನ್ನವರ ಬಳಿಗೆ. ಇದಕ್ಕೆ ಗಜೇಂದ್ರ ಮೋಕ್ಷದ ಕಥೆ ನಮಗೆ ಏನೇನೋ ಕರೆದ, ಒಂದು ಸಹಸ್ರ ದಿವ್ಯ ವರ್ಷಗಳ ಕಾಲ ಹೋರಾಡಿದ, ಆದರೆ ತಾನು ಪಾರಾಗಲಿಕ್ಕಾಗಲಿಲ್ಲ. ಕೊನೆಗೆ ಪರಮಾತ್ಮನನ್ನ ತಾನು ಸರ್ವೋತ್ತಮ ಅಂತ ತಿಳಿದು ತನ್ನ ಸೊಂಡಿಲನ್ನ ಮೇಲಕ್ಕೆತ್ತಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ
ಕರೆದಾಗ ಓಡಿ ಬಂದು ಅವನನ್ನು ರಕ್ಷಣೆ ಮಾಡಿದ. ಬಂದೊದಗುವನು ತನ್ನವರ ಬಳಿಗೆ ಅಂತ ಹೇಳಿ ಪರಮಾತ್ಮನ ಕಾರುಣ್ಯ, ಅವನ ವೈಭವ, ಅವನ ಸ್ವರೂಪ ಲಕ್ಷಣಗಳು ಇದನ್ನ ಶ್ರೀಹರಿ ಭಕ್ತ ಜನರಿಗೆ ಮಂದಾರದಂತೆ ಸರ್ವಾಭೀಷ್ಟ ಪ್ರದಾಯಕ, ಸದಾ ಒಂದೇ ರೀತಿ ಇರುವವನು, ಕರುಣಾಳು, ಲಕ್ಷ್ಮೀಪತಿ, ಅಭೀಷ್ಟಗಳನ್ನು ನೀಡುವವನು, ಸರ್ವೋತ್ತಮನು, ಅತ್ಯಂತ ಪಾವನನು, ಮಂಗಳಕರವಾದ ಮಹಿಮೆಗಳುಳ್ಳವನು, ಪಾಂಡವರಿಗೆ ಸಖನು, ಸಾಟಿ ಇಲ್ಲದವನು, ಆನಂದ ಸ್ವರೂಪನು, ಸಕಲ ದೋಷರಹಿತನು, ಕ್ರೀಡಾದಿ ಗುಣ ವಿಶಿಷ್ಟತೆ ಉಳ್ಳವನು, ಭಜನೀಯನು ಅಂತ ಹೇಳಿ ತನ್ನ ಭಕ್ತರು ಭಕ್ತಿಯಿಂದ ಕರೆಯಲು ಅವರ ಬಳಿಗೆ ಬಂದು ಪಾಲಿಸುವನು. ಇಲ್ಲಿ ಶ್ರೀಹರಿಯ ಮಹಿಮೆಯನ್ನ ಬಗೆ ಬಗೆಯಲ್ಲಿ ನಿರೂಪಣೆ ಮಾಡ್ತಾ ಅವನನ್ನ ಹಾಗೆ ಕರೆದ ಪಕ್ಷ ಅವನು ತನ್ನ ಭಕ್ತರ ರಕ್ಷಣೆಗೆ ತಪ್ಪದೇ ಬರುವನು ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ಮಂದಾರ ಅಂದ್ರೆ ಒಂದು ದೇವವೃಕ್ಷ, ಅದರ ಜೊತೆಗೆ ಕಲ್ಪವೃಕ್ಷ, ಪಾರಿಜಾತ ಅನ್ನೋ 3 ವೃಕ್ಷಗಳು ಸ್ವರ್ಗದಲ್ಲಿ ಶರಣಾಗತರಾದರಿಗೆ ಆದವರಿಗೆ ಬೇಡಿದ್ದನ್ನ ಕೊಡ್ತಾವಂತೆ. ಶ್ರೀಹರಿ ಶರಣಾಗತರಿಗೆ ಅವಕ್ಕಿಂತ ಅತ್ಯಂತ ಮಿಗಿಲಾಗಿ ಫಲವನ್ನ ನೀಡ್ತಾನೆ. ಆದ್ದರಿಂದ ಇದು ನೀಚ ದೃಷ್ಟಾಂತ ಅಂತ ತಿಳಿಯಬೇಕು. ಅಂದ್ರೆ ಆ ಮಂದಾರ ವೃಕ್ಷಕ್ಕಿಂತಲೂ ಕೂಡ ಪರಮಾತ್ಮನ ಆ ಕಾರುಣ್ಯ ದೊಡ್ಡದು ಅಂತ ಹೇಳಿ. ಹೀಗೆ ಶಾಶ್ವತ ಅಂದ್ರೆ ಗಗನದಂತೆ ಸದಾ ಯಾವುದೇ ರೀತಿಯ ವೃದ್ಧಿ ಹ್ರಾಸಗಳಿಲ್ಲದೆ ಒಂದೇ ತೆರನಾಗಿ ಇರುವುದು. ಆಕಾಶವನ್ನು ನಾವು ನೋಡ್ತೇವೆ, ನೀವು ಇಲ್ಲಿಂದ ನೋಡಿ, ಅಮೇರಿಕಾಯಿಂದ ನೋಡಿ, ಫ್ರಾನ್ಸಿಂದ ನೋಡ್ರಿ, ಜಪಾನಿಂದ ನೋಡ್ರಿ, ಎಲ್ಲಿಂದ ನೋಡಿ, ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಆಕಾಶ ಕಾಣುತ್ತೆ. ಹಾಗೆ ಶಾಶ್ವತ ಪರಿಪೂರ್ಣ ಕಮಲಾಕಾಂತ ಅಂದರೆ ರಮಾಬ್ರಹ್ಮಾದಿಗಳನ್ನ ನಿಯಮನ ಮಾಡತಕ್ಕಂಥ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯನಾದವನು. ಯಾಕೆಂದ್ರೆ ಲಕ್ಷ್ಮೀದೇವಿ ಬ್ರಹ್ಮರುದ್ರಾದಿ ದೇವತೆಗಳಿಂದ ವಂದ್ಯಮಾನಳಾದವಳು, ಅವರನ್ನ ನಿಯಂತ್ರಣ ಮಾಡುವವಳು. ಶ್ರೀ ಮುಕುಂದನ ಮಹಿಮೆಗೆ ಏನೆಂಬೆ ಬ್ರಹ್ಮ ಈಶ ಅಮರೇಂದ್ರರ ಸೃಷ್ಟಿ ಸ್ಥಿತಿ ಲಯಗೈಸಿ ಅವರವರ ಧಾಮಗಳ ಕೊಡುವಳು, ಅಜರಾಮರಣಳಾಗಿದ್ದು ಸರ್ವಸ್ವಾಮಿ ಮಮ ಗುರುವೆಂದು ಉಪಾಸನೆ ಮಾಡ್ಪಳಚ್ಚುತನ. ಹೌದೇ ಪದ್ಯ ಅದು, ಆ ಲಕ್ಷ್ಮೀದೇವಿಯ ಮಹಿಮೆ ಅದನ್ನು. ಹೀಗೆ ಆ ಲಕ್ಷ್ಮಿಗೆ ಅತ್ಯಂತ ಪ್ರಿಯರಾದವನು ಪತಿ, ಕಾಮದ ಅಂದ್ರೆ ಭಕ್ತರಿಗೆ ಅಭೀಷ್ಟ ನೀಡುವವನು, ಸುಮಂಗಳ ಚರಿತ ಅಂತಂದ್ರೆ ಮಂಗಲ ಅನ್ನುವ ವಿಷ್ಣು ಸಹಸ್ರನಾಮದ ಪದ, ಪವಿತ್ರಂ ಮಂಗಲಂ ಪರಂ ಅಂತ ಹೇಳಿ. ಪಾರ್ಥಶಕ ಅಂದ್ರೆ ಅರ್ಜುನನಿಗೆ ರಕ್ಷಕನಾದ ಮಿತ್ರ ಅಂತ ಒಂದು ಸಾಮಾನ್ಯವಾದ ಅರ್ಥ. ಆದರೆ ಕುಂತಿ ಪುತ್ರ ಅಂತ ಇನ್ನೊಂದು ಅರ್ಥ. ಅರ್ಜುನ, ಭೀಮ, ಯುಧಿಷ್ಠಿರ 3 ಜನವೂ ಕೂಡ ಕುಂತಿ ಪುತ್ರರೇ. ನಕುಲ ಸಹದೇವರು ಕೂಡ ಕುಂತಿದೇವಿಗೆ ಸ್ವಂತ ಮಕ್ಕಳು ಇದ್ದ ಹಾಗೇನೆ, ಆದ್ದರಿಂದ ಅವರೂ ಕೂಡ ಪಾರ್ಥರೇ. ಇನ್ನು ಕರ್ಣನೂ ಕೂಡ ಕುಂತಿದೇವಿಯ ಮಗನೇ, ಆದ್ದರಿಂದ ಅವನೂ ಕೂಡ ಪಾರ್ಥನೆ ಅಂತ ಹೇಳಿ ಇಲ್ಲಿ ಆ ಕರ್ಣನಿಗೂ ಕೂಡ ಭಗವಂತ ತಾನು ಕಾರುಣ್ಯವನ್ನ ತೋರಿದ್ದಾನೆ ಅಂತ್ಯಕಾಲದಲ್ಲಿ ಅನ್ನೋದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು. ಹೀಗೆ ಇನ್ನು ಶುದ್ಧ ಧರ್ಮರತನಾದ ಭೀಮಸೇನನಿಗಂತೂ ಅನಂತ ಅನಾದಿ ಕಾಲದಿಂದಲೂ ಕೂಡ ಹನುಮಂತ ಮೊದಲಾದ ಸಕಲ ರೂಪಗಳಲ್ಲಿ ತಾನು ಅತ್ಯಂತ ಹಿತವನ್ನ ಉಂಟು ಮಾಡಿದ್ದಾನೆ, ಇದನ್ನೇ ಹೇಳ್ತಾರೆ. ಇನ್ನು ವಿಷ್ಣುರ್ಮೇ ಪರಮಂ ಸುಹೃತ್ ಅಂತ ಕರೆದಿದ್ದಾರೆ. ದೇವ ಮತ್ತು ವರೇಣ್ಯ ಅನ್ನೋ ಶಬ್ದಗಳು ಗಾಯತ್ರಿ ಮಂತ್ರದ ಪದಗಳು ಅಂತ ಹೇಳ್ತಾರೆ. ವರೇಣ್ಯ ಅಂದ್ರೆ ಭಜನೀಯ ಅಂತ ಅರ್ಥ. ಅಂದ್ರೆ ಯಾರನ್ನ ಭಜನೆ ಮಾಡಲಿಕ್ಕೆ ಅತ್ಯಂತ ಪಾತ್ರರಾಗಿದ್ದಾರೋ, ಯಾರನ್ನ ಭಜನೆ ಮಾಡುವುದೇ ಪರಮ ಪುಣ್ಯಕರ ಅಂತ ಇದು ಮಾಡಿದ್ದಾರೋ ಅದಕ್ಕೆ ಭಜನೀಯ ಅಂತ. ಶಾಸ್ತ್ರೋಕ್ತ ರೀತಿಯಲ್ಲಿ ಗಾಯತ್ರಿ ಮಂತ್ರ ಮೊದಲಾದ ಮಂತ್ರಗಳಿಂದ ಸ್ತುತಿಸುವವರನ್ನ ಶ್ರೀಹರಿ ಸದಾ ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ವರೇಣ್ಯ ಅನ್ನೋದನ್ನ ಇಲ್ಲಿ ಇದು ಮಾಡ್ತಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಶ್ರೀಹರಿಯ ಮಾತೃವಾತ್ಸಲ್ಯ, ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ತಾಯಿಯಂತೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಪರಮಾತ್ಮನ ಆ ಹಿರಿಮೆಯನ್ನ ಹಾಡಿ ಹೊಗಳುತ್ತಾರೆ. ಹಾಗೆ ಅವನು ತಾಯಿಯಂತೆ, ಯಾಕೆಂದ್ರೆ ನಮ್ಮನ್ನು ಸೃಷ್ಟಿ ಮಾಡುವವನ ಅವನೇ, ಆದ್ದರಿಂದ ತಾಯಿಯಂತೆ.
ಅದಕ್ಕಿಲ್ಲಿ ಹೇಳ್ತಾರೆ. ಜನನಿಯನು ಕಾಣದಿಹ ಬಾಲಕ ನೆನೆ ನೆನೆದು ಹಲುಬುತ್ತಿರೆ, ಕತ್ತಲೆ ಮನೆಯೊಳಡಗಿದ್ದವನ ನೋಡುತ್ತ ನಗುತ್ತ ಹರುಷದಲ್ಲಿ, ತನಯನಂ ಬಿಗಿದಪ್ಪಿ ರಮ್ಮಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಒದಗಿ ಸಲಹುವನು. ಜನನಿಯನು ಕಾಣದಿಹ ಬಾಲಕ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಜೊತೆಯಲ್ಲೇ ಇರ್ತಾರೆ. ತಾಯಿ ಏನು ಮಾಡ್ತಾಳೆ, ಕೆಲವೊಮ್ಮೆ ತಾನು ಬಚ್ಚಿಟ್ಕೊಂಡು ಬಿಡ್ತಾಳಂತೆ. ಆಗ ಮಗು ಗಾಬರಿಯಿಂದ ತಾಯಿಯನ್ನು ಕುರಿತು ಬಹಳವಾಗಿ ಹಂಬಲಿಸ್ತಾನೆ. ಅವಳು ಮರೆಯಲ್ಲಿದ್ದು ನೋಡ್ತಾ ಇರ್ತಾಳೆ. ಅವಳಿಗೆ ತನ್ನನ್ನು ಮಗು ಎಷ್ಟು ಜ್ಞಾಪಿಸ್ಕೊಳ್ತದೆ, ಎಷ್ಟು ಹಂಬಲಿಸ್ತದೆ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ಅವಳು ಬಚ್ಚಿಟ್ಕೊಂಡಿದ್ದಾಳೆ. ಹಲುಬುತ್ತೀರೆ, ಕತ್ತಲೆ ಮನೆಯೊಳ ಅಡಗಿದ್ದು, ಕತ್ತಲೆ ಮನೆಯಲ್ಲಿ ತಾನು ಬಚ್ಚಿಟ್ಕೊಳ್ತಾಳಂತೆ. ಯಾಕೆ ಅಂದರೆ ಕತ್ತಲೆಯಲ್ಲಿದ್ದರೂ ಅವಳಿಗೆ ಕಾಣುತ್ತೆ ಮಗು, ಆದರೆ ಮಗುವಿಗೆ ಕತ್ತಲೆ ಇದ್ದಾಗ ತಾಯಿ ಕಾಣೋದಿಲ್ಲ. ಹಾಗಾಗಿ ಕತ್ತಲೆ ಮನೆಯೊಳಡಗಿ ಅವನ ನೋಡುತ್ತಾ ನಗುತ್ತಾ ಹರ್ಷದೆ. ಮಗು ಹಂಬಲಿಸಿ ಅಮ್ಮ 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 ಅಂತ ಅಳ್ತಾ ಇದ್ರೆ ತಾಯಿಗೆ ಸಂತೋಷ ಆಗ್ತದೆ. ನೋಡಿದ್ಯಾ, ನನ್ನನ್ನು ಎಷ್ಟೊಂದು ಜ್ಞಾಪಿಸ್ಕೊಳ್ತಾ ಇದೆ. ಆಮೇಲೆ ಓಡಿ ಬಂದು ತನಯನಂ ಬಿಗಿದು ಅಪ್ಪಿ ರಮ್ಮಿಸಿ ಕನಲಿಕೆಯ ಕಳವಂತೆ, ಕನಲಿಕೆ ಅದರ ವ್ಯಾಕುಲತೆಯನ್ನು ಹೋಗಲಾಡಿಸಿ ಅದನ್ನು ಸಂತೋಷಪಡಿಸುವಂತೆ ಮಧುಸೂದನನು, ಮಧುನಾಮಕ ದೈತ್ಯನನ್ನ ಸೂದನ ಅಂದರೆ ಸಂಹಾರ ಮಾಡಿದಂತಹ ಪರಮಾತ್ಮ ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಅಜ್ಞಾನ ಅನ್ನೋ ಕತ್ತಲೆಯಲ್ಲಿ ತೊಳಲಾಡತಕ್ಕಂತಹ ತನ್ನ ಆ ಸೃಷ್ಟಿಯ ಮಕ್ಕಳು ಏನಿದ್ದಾರೆ, ತನ್ನವರು ತನ್ನ ಭಕ್ತರು ಏನಿದ್ದಾರೆ, ಅವರಿದ್ದೆಡೆಗೆ ಅವರು ತಾಯಿಯೇ ಓಡಿ ಬಂದು ಮಗುವನ್ನು ಅಪ್ಪಿ ಮುದ್ದಾಡ್ತಾಳೆ. ಇದ್ದೆಡೆಗೆ ಬಂದು ಒದಗಿ ಸಲಹುವನು, ಅವಳನ್ನು ಸಂರಕ್ಷಣೆ ಮಾಡ್ತಾನೆ. ತಾಯಿಯನ್ನು ಕಾಣದಿಹ ಶಿಶು ಅವಳನ್ನು ನೆನೆದು ಹಲುಬುವಾಗ ಅವಳು ಕತ್ತಲೆ ಮನೆಯಲ್ಲಿ ಬಚ್ಚಿಟ್ಟುಕೊಂಡು ಅವನನ್ನು ನೋಡ್ತಾ ನಗ್ತಾ ಹರ್ಷದಿಂದ ಅವನ ಬಳಿಗೆ ಧಾವಿಸಿ ಬಿಗಿಯಾಗಿ ಅಪ್ಪಿಕೊಂಡು ಸಮಾಧಾನಪಡಿಸಿ ನೋವನ್ನು ಪರಿಹಾರ ಮಾಡುವಂತೆ ಮಧುಸೂದನನಾದ ಶ್ರೀಹರಿ ತನ್ನ ಭಕ್ತರಿದ್ದಲ್ಲಿಗೆ ಬಂದು ತಾನೇ ಬಂದು ಒದಗಿ ಸಲಹುವನು. ನಮ್ಮನ್ನು ಸದಾ ನೋಡ್ತಾ ಇರ್ತಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ತಾಯಿ ಹೇಗೆ ಮಗುವನ್ನ ಸದಾ ತನ್ನ ಕಣ್ಣ ದೃಷ್ಟಿಯಲ್ಲಿ ಇಟ್ಕೊಂಡಿರ್ತಾಳೆ, ಅದೇ ರೀತಿಯಲ್ಲಿ ಪರಮಾತ್ಮನು ಸದಾ ನಮ್ಮನ್ನು ನೋಡ್ತಾನೆ. ಸರ್ವಸಾಕ್ಷಿ ನೇತ್ರಗಳಲ್ಲಿ ಕಪಿಲ ನಾಮಕ ಪರಮಾತ್ಮನಾಗಿ ಇದ್ದು ಸರ್ವಸಾಕ್ಷಿಯಾದ ಭಗವಂತ ನೋಡ್ತಾ ಇರ್ತಾನೆ. ತನಗಾಗಿ ವಿಶೇಷ ರೀತಿಯಲ್ಲಿ ಹಂಬಲಿಸುವ ಭಕ್ತರನ್ನ ತುಂಬಾ ಪ್ರೀತಿಯಿಂದ ಪಾಲಿಸುವನು ಅಂತಲೂ ಕೂಡ ಒಂದು ಅಪೂರ್ವ ನಿದರ್ಶನವನ್ನ ಇಲ್ಲಿ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ತಾಯಿ ಮಗುವಿಗೆ ಕಾಣದೇ ಇದ್ರೂ ಕೂಡ ತಾನು ಮಾತ್ರ ಅದನ್ನು ಸದಾ ಗಮನಿಸ್ತಾನೇ ಇರ್ತಾಳೆ. ಹಾಗೆ ಶ್ರೀಹರಿ ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ, ಯಾಕೆಂದ್ರೆ ಕತ್ತಲೆ ಅಂದರೆ ಅಜ್ಞಾನದ ಸಂಕೇತ. ಆ ಕತ್ತಲೆ ಅಜ್ಞಾನದಲ್ಲಿರುವ ನಮಗೆ ಪರಮಾತ್ಮನನ್ನು ಕಾಣುವ ಯೋಗ್ಯತೆ ಇರೋದಿಲ್ಲ, ನಮಗೆ ಕಾಣೋದಿಲ್ಲ. ಆದರೆ ಅವನು ನಮ್ಮನ್ನು ನೋಡ್ತಾ ಇರ್ತಾನೆ, ನಮ್ಮನ್ನು ತಪ್ಪದೆ ಪಾಲಿಸ್ತಾನೆ ಅಂತರ್ಥ. ಹರಿರೇವ ಪಿತೃ ಮಾತೃಗತಿ ಅಂತ ಹೇಳಿ, ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಹೇಳೋ ಹಾಗೆ. ಆದ್ದರಿಂದ ತಾಯಿ ಕತ್ತಲೆಯಲ್ಲಿದ್ದರೂ ಅವಳಿಗೆ ಅದರ ಭಯ ಇಲ್ಲ, ಪರಮಾತ್ಮನಿಗೆ ಯಾವ ಭಯ ಇಲ್ಲ. ಅದರಂತೆ ಶ್ರೀಹರಿ ನಮ್ಮನ್ನು ಕತ್ತಲೆಯಲ್ಲಿ ಇರಿಸಿದ್ದರೂ ಅವನಿಗೆ ಮಾತ್ರ ಅಜ್ಞಾನಾದಿ ದೋಷಗಳ ಪ್ರಸಕ್ತಿ ಇಲ್ಲ, ನಮ್ಮನ್ನು ನೋಡ್ತಾ ಸಂರಕ್ಷಣೆ ಮಾಡ್ತಾನೆ ಅಂಥೇಳಿ. ತಾಯಿ ತನ್ನ ಇಚ್ಛೆಯಿಂದ ತಾನು ಕಾಣದಿರುವಂತೆ ಭಗವಂತನೂ ಕೂಡ ತನ್ನ ಸಂಕಲ್ಪದಿಂದ ನಮಗೆ ಕಾಣದೇ ಇದ್ದಾನೆ ಅಂತಲೇ ಅರ್ಥ. ತಾಯಿ ಬೇರೆಲ್ಲವನ್ನ ತೊರೆದು ತನಗಾಗಿ ಮಗು ಹಂಬಲಿಸಿದಾಗ ಅದರ ಬಳಿಗೆ ಧಾವಿಸುವಂತೆ ಶ್ರೀಹರಿ ಸಕಲ ವಿಷಯಗಳ ಮೇಲಿನ ಲೌಕಿಕವಾದ ವಿಷಯಗಳ ಮೇಲಿನ ಆಸೆಯನ್ನ ತೊರೆದು ಪರಮ ವೈರಾಗ್ಯದಿಂದ ತನ್ನನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ದರ್ಶನ ನೀಡಿ ಉದ್ಧಾರ ಮಾಡ್ತಾನೆ ಅನ್ನೋ ಸೂಚನೆ ಈ ಪದ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಇನ್ನು ಮಧುಸೂದನ ಆ ಶಬ್ದಕ್ಕೆ ಹೇಳ್ತಾರೆ. ಮಧು ಅನ್ನೋ ರಾಕ್ಷಸನನ್ನು ಸಂಹಾರ ಮಾಡು, ಮಧು ಕೈತ ಬರುವಂತ ಅವರು ಕಿವಿಯಿಂದ ಹುಟ್ಟಿದವರು, ಬ್ರಹ್ಮದೇವರ ಕಿವಿಯಿಂದ ಹುಟ್ಟಿ ಅವನನ್ನೇ ತಾವು ಸಂಹಾರ ಮಾಡ್ತೇವೆ ಅಂತ ಇದು ಮಾಡಿ ಭಯಪಡಿಸಿದವರು.
ಆಗ ಬ್ರಹ್ಮದೇವರ ಒಂದು ಪ್ರಾರ್ಥನೆಯಂತೆ ಪರಮಾತ್ಮ ಉಪಾಯಾಂತರವಾಗಿ ಅವಧ್ಯರಾದಂತಹ ಅವರೆಲ್ಲ ಮೂಲ ದೈತ್ಯರು ಅಂತಹ ಮಧು ಮತ್ತು ಕೈಟವರನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ. ಇದನ್ನ ದೇವಿ ಭಾಗವತದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅಲ್ಲಿ ಮಧು ಅನ್ನೋ ದಾನವನನ್ನ ಪರಮಾತ್ಮ ಸಂಹಾರ ಮಾಡಿದಾಗ ಭಕ್ತರಲ್ಲಿನ ಅವನಿಗೆ ಮಧುಸೂದನ ಅಂತ ಹೆಸರಾಯಿತು. ಭಕ್ತರಲ್ಲಿನ ನೋವು ಅನ್ನುವ ಅನಿಷ್ಟವನ್ನ ಶ್ರೀಹರಿ ಪರಿಹಾರ ಮಾಡ್ತಾನೆ ಅನ್ನೋದು ಇಲ್ಲಿ ಸೂಚನೆ. ಅರ್ಜುನನ ವ್ಯಥೆಯನ್ನ ಪರಿಹಾರ ಮಾಡಿದ್ರು. ಭಗವದ್ಗೀತೆಯ ಪ್ರಾರಂಭದಲ್ಲೇ ವಿಷಾದ ಯೋಗಕ್ಕೆ ಒಳಗಾದ. ಅದನ್ನು ಪರಮಾತ್ಮ ತನ್ನ ಗೀತಾಮೃತ ಉಪದೇಶದಿಂದ ತಾನು ಇದು ಮಾಡಿದ, ಪರಿಹಾರ ಮಾಡಿದ. ಉವಾಚ ಮಧುಸೂದನ ಅಂತ ಉಲ್ಲೇಖ ಮಾಡಿದ್ದಾರಲ್ಲಿ. ಅಂದರೆ ಮಧು ಅನ್ನೋದಕ್ಕೆ ಜೇನು ಅಂತ ಮತ್ತೊಂದು ಹೆಸರು. ಅದಕ್ಕೆ ಮಧು ಅಭಿಷೇಕ ಅಂತ ಹೇಳ್ತೇವಲ್ಲ ನಾವು. ಮಧು ಅಂದರೆ ಜೇನು ಅಂತ. ಸೂದನ ಅಂದರೆ ನೀಡುವವನು. ನೋಡಿ, ಸೂದನ ಅಂದರೆ ಸಂಹಾರ ಮಾಡುವವನು, ಸೂದನ ಅಂದರೆ ನೀಡುವವನು. ಮಧು ಅಂದರೆ ಭಕ್ತರ ಪಾಲಿಗೆ ದುಃಖದ ಕಹಿಯನ್ನ ಪರಿಹಾರ ಮಾಡಿ ಜೇನಿನಂತೆ ಸಿಹಿಯನ್ನ ಉಣಿಸುವವನು ಅಂತಲೂ ಕೂಡ ಮಧುಸೂದನ ಅನ್ನೋ ಶಬ್ದವನ್ನ ಇಲ್ಲಿ ಇದು ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ ಅಂತ. ಅದೊಂದು ಶಬ್ದದ ವಿಶೇಷತೆ. ಆ ಸಂದರ್ಭಕ್ಕೆ ತಕ್ಕಂತೆ ವಿಶೇಷಾರ್ಥವನ್ನು ಕೊಡುವಂತಹ ಆ ಪರಮಾತ್ಮನ ನಾಮಧೇಯಗಳನ್ನ ಇಲ್ಲಿ ಪ್ರಯೋಗ ಮಾಡ್ತಾರೆ ಜಗನ್ನಾಥ ದಾಸಾರ್ಯರು. ಇನ್ನು ಅದರ ಮುಂದಿನ ಪದ್ಯ ಹೇಳುತ್ತೆ, ಶ್ರೀಹರಿ ಕರುಣಾಳು ಮಾದೃಶೋ ನ ಪರಪಾಪಿ ತ್ವಾದೃಶೋ ನ ದಯಾಪರಹ ಅಂತ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಹಾಗೆ ಶ್ರೀಹರಿ ಅತ್ಯಂತ ಕರುಣಾಳು. ಪುಂಡರೀಕ, ಕುಚೇಲ, ಶಿಶುಪಾಲ, ಭೀಷ್ಮರ ನಿದರ್ಶನಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡಬ್ರಾಹ್ಮಣನ ಒಪ್ಪಿಡಿ ಅವರಿಗೆ ಅಖಿಲಾರ್ಥವನು ಕೊಟ್ಟ. ಅಖಿಲಾರ್ಥ ಕೆಟ್ಟ ಮಾತುಗಳಿಂದ ಚೈದ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆನಿಸಿದನೆ ಕರುಣಾಳು. ನೋಡಿ, 4 ದೃಷ್ಟಾಂತಗಳನ್ನು ಕೊಡ್ತಾರೆ. ಇಟ್ಟಿಕಲ್ಲನು, ಇಟ್ಟಿಗೆ ಕಲ್ಲು, ಕೊಟ್ಟ ಭಕುತಿಯಿಂದಲೇ. ಈ ಪುಂಡರೀಕನ ಕಥೆ ಎಲ್ಲರಿಗೂ ಗೊತ್ತಿದೆ. ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದ. ಆಗ ಪರಮಾತ್ಮ ತಾನು ಬಂದನಂತೆ. ಪಂಡರಾಪುರದ ಅಧಿದೇವತೆ ಅವನು ಬಂದ. ಆಗ ಪರಮಾತ್ಮನನ್ನ ನೋಡಿ ಒಂದು ಇಟ್ಟಿಗೆ ಕಲ್ಲನ್ನ ಹಾಕಿ ಎಸೆದನಂತೆ. ಅದ್ರ ಮೇಲೆ ನಿಂತಿರು, ನಾನು ಮಾತಾಪಿತೃಗಳ ಸೇವೆ ಮುಗಿಸಿ ಆಮೇಲೆ ಬಂದು ನಿನ್ನ ದರ್ಶನ ತಗೊಳ್ತೇನೆ ಅಂತ. ಪರಮಾತ್ಮ ಅಷ್ಟಕ್ಕೆ ಸಂತೋಷಪಟ್ಟು ಇಟ್ಟಿಗೆ ಕಲ್ಲ ಮೇಲೆ ನಿಂತ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು ಅಂತ ಹೇಳಿ ಒಂದು ಕೀರ್ತನೆಯೇ ಮಾಡಿದ್ದಾರೆ. ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ. ಕೊನೆಗೆ ಅವನಿಗೆ ಒಳ್ಳೆ ಮೋಕ್ಷವನ್ನೇ ಕೊಡ್ತಾನೆ ಪರಮಾತ್ಮ. ಆಮೇಲೆ ಬಡ ಬ್ರಾಹ್ಮಣನ ಒಪ್ಪಿಡಿ ಅವರಿಗೆ ಅಖಿಲಾರ್ಥಗಳನ್ನು ಕೊಟ್ಟ. ಬಡ ಬ್ರಾಹ್ಮಣ, ಕುಚ ಇಲ್ಲ, ಏನೂ ಇರಲಿಲ್ಲ. ತನ್ನ ಪತ್ನಿ ಎಲ್ಲಿಯೋ ತಂದು ಕೊಟ್ಟಂತಹ ಒಂದು ಹಿಡಿ ಅವಲಕ್ಕಿಯನ್ನ ತನ್ನ ಆ ಹರಿದ ವಸ್ತ್ರದಲ್ಲಿಯೇ ಕಟ್ಟಿಕೊಂಡು ಬಂದ. ಕೊಡಲಿಕ್ಕೆ ನಾಚಿದ. ಪರಮಾತ್ಮ ಕೇಳಿದ, ಏನು ತಂದಿದ್ದಿ ನನಗಾಗಿ ಅಂದರೆ, ಪರಮಾತ್ಮನಿಗೆ ನಾವು ಅಲ್ಪವನ್ನ ನಾವು ಅವನಿಗೆ ಸಮರ್ಪಣೆ ಮಾಡಿದರೂ ಕೂಡ ಅವನು ಅನಂತ ಮಡಿ ಮಾಡಿ ಕೊಡ್ತಾನಂತೆ. ಆದ್ದರಿಂದ ಕೇಳಿದ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಈ ಕುಚೇಲ ಅತ್ಯಂತ ದರಿದ್ರನಾಗಿದ್ದ, ಆಮೇಲೆ ಶ್ರೀಮಂತನಾದ. ಆದರೂ ಕೂಡ ಪರಮಾತ್ಮನಿಗೆ ಅದನ್ನು ಉದಾರವಾಗಿ ಸಮರ್ಪಣೆ ಮಾಡಲಿಲ್ಲ ಅವನು. ಹಾಗಾಗಿ ಮತ್ತೆ ದರಿದ್ರನಾಗಿದ್ದಾನೆ. ಅದರಿಂದ ಆ ಬಡ ಬ್ರಾಹ್ಮಣ ಅಂತ ಕರೆದಿದ್ದಾರೆ. ಒಪ್ಪಿಡಿ, ಒಂದು ಹಿಡಿ ಒಪ್ಪಿಡಿ. ಒಪ್ಪಿಡಿ ಅವಲಿಗೆ, ಅವಲಕ್ಕಿಗೆ ಅಖಿಲಾರ್ಥಗಳನ್ನು ಕೊಟ್ಟ. ಬೇಕಾದ ಇದು ಮಾಡಿದ, ಸತ್ಕಾರ ಮಾಡಿದ, ಊಟ ಮಾಡಿಸಿದ, ತನ್ನ ವಸ್ತ್ರಗಳನ್ನೇ ಉಡ್ಲಿಕ್ಕೆ ಕೊಟ್ಟ. ಆದರೆ ಮರುದಿನ ಎಲ್ಲ ತಗೊಂಡು ವಾಪಸ್ ಕಳಿಸಿಬಿಟ್ಟ. ವಸ್ತ್ರಗಳನ್ನು ಕೂಡ ತಗೊಂಡ, ಏನೂ ಕೊಡಲಿಲ್ಲ. ಪರಮಾತ್ಮ ಯಾಕೆ ತನ್ನ ಪತ್ನಿ ಕಳಿಸಿದ ಉದ್ದೇಶ ಏನಾಯಿತು ಮನಸ್ಸಿನಲ್ಲಿ ಅಂದುಕೊಂಡ್ರು ಕೂಡ ಭಗವಂತ ಒಳ್ಳೆಯದಕ್ಕೆ ಇದನ್ನು ಮಾಡಿದ್ದಾನೆ ಅಂತ ಸುಧಾ ಇದು ಕುಚೇಲ ಮನೆಗೆ ಹೋಗಿ ನೋಡ್ತಾನೆ. ಸಕಲ ಸಂಪತ್ತೂ ಕೂಡ ಮತ್ತೊಂದು ದ್ವಾರಕಾ ಪಟ್ಟಣದಂತೆ ಸುಧಾಮ ನಗರಿ ಅಂತಲೇ ಪರಮಾತ್ಮ ಅದನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ. ಅಖಿಲಾರ್ಥಗಳನ್ನು ಕೊಟ್ಟಿದ್ದಾನೆ. ಕೆಟ್ಟ ಮಾತುಗಳಿಂದ ಚೈದ್ಯನ ಹೊಟ್ಟೆಯೊಳಗಿಂಬಿಟ್ಟ. ಇದು ಗೊತ್ತೇ ಇದೆ. ಶಿಶುಪಾಲ ನಾನಾ ಪ್ರಕಾರವಾಗಿ
ಆ ರಾಜಸೂಯ ಯಜ್ಞದ ತುಂಬಿದ ಸಭೆಯಲ್ಲಿ ಅನೇಕ ಋಷಿಗಳು, ಅನೇಕ ಮಾನ್ಯರು, ಜ್ಞಾನಿಗಳು, ರಾಜರಾಜೇಶ್ವರರು ಎಲ್ಲರೂ ಇದ್ದಂತಹ ಆ ಮಹಾಸಭೆಯಲ್ಲಿ ತಾನು ಪರಮಾತ್ಮನನ್ನ ಅತ್ಯಂತವಾಗಿ ನಿಂದನೆ ಮಾಡಿದ, ಹಿಂಬಿಟ್ಟ. ಆದರೆ ಪರಮಾತ್ಮ ಅವನ ನೂರಾರು ತಪ್ಪುಗಳನ್ನು ಕ್ಷಮ ಮಾಡಿ ಕೊನೆಗೆ ಅವನನ್ನ ತನ್ನ ಸುದರ್ಶನ ಚಕ್ರದಿಂದ ಅವನ ಶಿರಸ್ಸನ್ನು ಕತ್ತರಿಸಿದಾಗ ಆ ಅವನ ಆ ಶಿಶುಪಾಲನ ಒಳಗಡೆ ಇದ್ದಂತಹ ಆ ವಿಜಯನ ಆ ಒಂದು ಜೀವ ಬಂದು ಪರಮಾತ್ಮನಲ್ಲಿ ತಾನು ಪಾದಗಳಲ್ಲಿ ಇದಾಯಿತು ಅಂತ ಹೇಳ್ತೇವೆ. ಹೊಟ್ಟೆಯೊಳಗೆ ಮಿಟ್ಟ ತನ್ನಲ್ಲಿ ಅವನನ್ನು ಸೇರಿಸಿಕೊಂಡ. ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆನಿಸಿದನೆ ಕರುಣಾಳು. ಇನ್ನು ಭೀಷ್ಮಾಚಾರ್ಯರು ಬಾಣಗಳಿಂದ ಆ ಮಹಾಭಾರತದ ಯುದ್ಧ ಪ್ರಸಂಗದಲ್ಲಿ ಏನು ಮಾಡಿದರೂ ಕೂಡ ಅರ್ಜುನನನ್ನ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ. 9 ದಿನಗಳಾಗಿ ಹೋಯಿತು. ದುರ್ಯೋಧನ ಇಲ್ಲಿ ತನ್ನನ್ನು ತೇಜೋವಧೆ ಮಾಡ್ತಾನೆ, ಅವನಿಗೆ ಮಾತು ಕೊಟ್ಟಾಗಿದೆ, ಏನು ಮಾಡಬೇಕು? ಆವಾಗ 10ನೆಯ ದಿನದಲ್ಲಿ ಭೀಷ್ಮಾಚಾರ್ಯರು ತಾವು ಕೃಷ್ಣನನ್ನ ಸ್ವಲ್ಪ ಇದು ಮಾಡಿದರೆ ಈ ಅರ್ಜುನನ ಪ್ರತಾಪವನ್ನು ಕಡಿಮೆ ಮಾಡಲಿಕ್ಕಾಗ್ತದೆ ಅಂತ ಹೇಳಿ ಸಾರಥಿಯಾದಂತಹ ಕೃಷ್ಣನ ಹಣೆಗೆ 3 ತೀಕ್ಷ್ಣವಾದ ಬಾಣಗಳನ್ನು ಗುರಿಯಿಟ್ಟು ಹೊಡೆದನಂತೆ. ಜಗತ್ತಿನಲ್ಲಿ ಪರಮಾತ್ಮನಿಗೆ ಪಂಚಾಮೃತಗಳನ್ನು ಅಭಿಷೇಕ ಮಾಡೋರುಂಟು, ಆದರೆ ಭೀಷ್ಮಾಚಾರ್ಯರು ರಕ್ತಾಭಿಷೇಕವನ್ನೇ ಮಾಡಿಬಿಟ್ರು. ಆದರೆ ಅಂತಹ ಆ ಭೀಷ್ಮಾಚಾರ್ಯರನ್ನು ಕೂಡ ಶರಮಂಚದಲ್ಲಿ ಉತ್ತರಾಯಣ ಪುಣ್ಯಕಾಲವನ್ನು ನಿರೀಕ್ಷಣೆ ಮಾಡ್ತಾ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗಿದ್ದಂತಹ ಭೀಷ್ಮಾಚಾರ್ಯರ ಬಳಿಗೆ ಬಂದು ಅವರಿಗೆ ತನ್ನ ಪುಣ್ಯ ದರ್ಶನವನ್ನು ಕೊಟ್ಟು ಅವರನ್ನು ತನ್ನ ಆ ಕಾರುಣ್ಯಕ್ಕೆ ಪಾತ್ರರನ್ನಾಗಿ ಮಾಡಿದ. ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆನಿಸಿದರೆ ಕರುಣಾಳು. ಬಾಣ ಬಿಟ್ಟಾಗ ಆ ತೀಕ್ಷ್ಣವಾದ ಬಾಣಗಳು ತಾಕಿದಾಗ ಪರಮಾತ್ಮ ಕೋಪ ಅನ್ನೋ ದೋಷ ಅವನಲ್ಲಿ ಇಲ್ಲದೆ ಹೋದರೂ ಕೂಡ ಕೋಪಗೊಂಡವನಂತೆ ಭೀಷ್ಮರನ್ನ ನಾನು ಕೊಂದು ಬಿಡ್ತೇನೆ ಅಂತ ಹೊರಟು ಬಿಟ್ಟನಂತೆ, ತನ್ನ ರಥದ ಚಕ್ರಗಳನ್ನೇ ಹಿಡಿದು. ಯಾಕೆಂದ್ರೆ ಆಯುಧ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆಯನ್ನೇ ಭಂಗ ಮಾಡಿ ರಥದ ಚಕ್ರವನ್ನೇ ಹಿಡಿದು ಹೊರಟಿದ್ದಾನೆ. ಆಗ ಭೀಷ್ಮಾಚಾರ್ಯರು ಸ್ತೋತ್ರ ಮಾಡಿದರು, ಇದು ಮಾಡಿ, ಆದ್ದರಿಂದ ನಿನ್ನ ನಾಮವೇ ಹೆಚ್ಚಪ್ಪ, ನಿನ್ನ ನಾಮದ ಬಲವೇ ಹೆಚ್ಚು, ನೀನು ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಭೀಷ್ಮಾಚಾರ್ಯರ ಅವಗುಣಗಳನ್ನು ತಾನು ಎಣಿಸಿದನೇ. ಇನ್ನೂ ಒಂದು ಬಾರಿ ಪರಶುರಾಮ ದೇವರ ಜೊತೆಯಲ್ಲಿ ಅಂಬಾ ಪ್ರಕರಣದಲ್ಲಿ ಯುದ್ಧ ಮಾಡ್ತಾರೆ. ಭೀಷ್ಮಾಚಾರ್ಯರಿಗೂ ಮತ್ತೆ ಪರಶುರಾಮರಿಗೂ 21 ದಿನಗಳ ಕಾಲ ಯುದ್ಧ ಆಗ್ತದೆ. ಕೊನೆಗೆ ಪರಶುರಾಮರು ಈ ಭೀಷ್ಮರನ್ನ ನಾನು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತಾವು ಸೋಲೊಪ್ಪಿಕೊಂಡಂತೆ ತೋರಿಸ್ತಾರೆ. ಆ ಸಂದರ್ಭದಲ್ಲೂ ಕೂಡ ಪರಶುರಾಮರ ಜೊತೆಯಲ್ಲಿ ಯುದ್ಧ ಮಾಡಿ ಬಾಣಗಳಿಂದ ನೋಯಿಸಿದ್ದಾನೆ. ಹೀಗೆ ಮಾಡಿದರೂ ಕೂಡ ಅವನ ಅವಗುಣಗಳನ್ನು ದೋಷಗಳನ್ನು ತಾನು ಲಕ್ಷ್ಯ ಮಾಡದೆ ಅವನ ಮೇಲೆ ಕರುಣೆಯನ್ನು ತೋರಿದ್ದಾನೆ ಪರಮಾತ್ಮ. ಆದ್ದರಿಂದ ಇವನು ಅತ್ಯಂತ ಕರುಣಾಳು ಅಂತ ಹೇಳಿ ಹೀಗೆ ಇತ್ತಿಕಲ್ಲನ್ನು ಕೊಟ್ಟಂತಹ ಪುಂಡರೀಕ ಮತ್ತು ಬಡ ಬ್ರಾಹ್ಮಣ ಕತೆ ಹೇಳ್ತಾರೆ. ಸಾಂದೀಪನಿ ಋಷಿಗಳ ಪತ್ನಿ ಅವರಿಗೆ ಕಟ್ಟಿಗೆ ತರಲಿಕ್ಕೆ ಹೇಳಿದ್ಲು. ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆಗ ಶ್ರೀಕೃಷ್ಣ ಮತ್ತು ಕುಚೇಲ ಇಬ್ಬರೂ ಕೂಡ ಹೋದರು. ತಾಯಿ ಏನು ಮಾಡಿದ್ಲು ಅಂದರೆ ಮಕ್ಕಳಿಗೆ ಒಂದಿಷ್ಟು ಅವಲಕ್ಕಿ ಕೊಟ್ಲಂತೆ, ನೀವಿಬ್ಬರು ತಿಂದುಕೊಡಿ ಇದನ್ನು ಅಂತ ಹೇಳಿ. ಸುಧಾಮ ಅದನ್ನು ತನ್ನ ಸೆರಗಿನಲ್ಲಿ ಗಟ್ಟಿ ಹಾಕ್ಕೊಂಡ. ಸಾಯಂಕಾಲ ಕಟ್ಟಿಗೆ ತರಲಿಕ್ಕೆ ಹೋದರು. ಮಳೆ ಬಂದೋಯ್ತು. ಅಸಾಧ್ಯವಾದ ಮಳೆಯಿಂದ ದಾರಿಯೆಲ್ಲ ಮುಚ್ಚಿ ಹೋಯಿತು. ಕೊನೆಗೆ ಒಂದು ಮರ ಹತ್ತಿ ಕೂತ್ಕೊಂಡ್ರಂತೆ. ಇದರಿಂದ ಮಳೆಯ ಆವೇಗವನ್ನು ಸಹಿಸಲಾರದೆ ತುಂಬ ಹಸಿವೆ ಆಗ್ತಾ ಇದೆ ಕೃಷ್ಣ ಮತ್ತು ಕುಚೇಲರಿಗೆ. ಆಗ ಕುಚೇಲ ಏನು ಮಾಡಿದ, ತನ್ನ ಸೆರಗಿನಲ್ಲಿದ್ದ ಅವಲಕ್ಕಿಯನ್ನು ಕೃಷ್ಣನಿಗೆ ಕೊಡದೆ ತಾನೇ ತಿಂದುಬಿಟ್ನಂತೆ. ಕೃಷ್ಣ ಹೇಳಿದ, ಅಣ್ಣ ಕುಚೇಲ, ನನಗೆ ಸುಧಾಮ ನಂಗೆ ಹಸಿವೆ ಆಗ್ತಾ ಇದೆ, ಏನಾದ್ರು ಇದ್ರೆ ಕೊಡ್ತೀಯಾ ಅಂತ. ಆದರೆ ಉತ್ತರ ಕೊಡಲಿಲ್ಲ ಕುಚೇಲ, ತಾನೇ ತಿಂದುಬಿಟ್ಟ. ಅದಕ್ಕಾಗಿಯೇ ದರಿದ್ರ ಬ್ರಾಹ್ಮಣನಾದ. ಮುಂದೆ ಅದೇ ಅವಲಕ್ಕಿಯನ್ನು ಪರಮಾತ್ಮ ತಾನು ಅವನಿಂದ ಸ್ವೀಕಾರ ಮಾಡಿ ಅಖಿಲಾರ್ಥಗಳನ್ನು ಕೊಟ್ಟ ಅಂತ ಕತೆ ಹೇಳ್ತಾರೆ ಇಲ್ಲಿ.
ಹೀಗೆ ಶಿಶುಪಾಲ ತುಂಬಿದ ಸಭೆಯಲ್ಲಿ ಯಾಗ ಮಂಟಪದಲ್ಲಿ ಕೃಷ್ಣನನ್ನ ಗೊತ್ತೇ ಇದೆ, ಶ್ರುತಶ್ರವ ಅಂತ ಆ ಶಿಶುಪಾಲನ ತಾಯಿ ಕೃಷ್ಣನಿಗೆ ಸೋದರತ್ತೆ ಆಗಬೇಕು. ಅವನು ಹುಟ್ಟಿದಾಗ ಅವನಿಗೆ 3 ಕಣ್ಣು 4 ಕೈ ಇತ್ತು. ಆಮೇಲೆ ಅದನ್ನೆಲ್ಲ ಶ್ರುತಶ್ರವ ಕೃಷ್ಣನ ಕೈಯಿಂದ ಅದು ಹೋಗಲಾಡಿ ಆಯಿತು, ಪರಿಹಾರ ಆಯಿತು. ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ್ಲು. ಆಗ ಪರಮಾತ್ಮ ಆ ಸೋದರತ್ತಿಗೆ ಮಾತು ಕೊಟ್ಟಂತೆ, 100 ತಪ್ಪುಗಳನ್ನು ನಾನು ಕ್ಷಮಾ ಮಾಡ್ತೇನೆ, ಆಮೇಲೆ ಇವರನ್ನು ಸಂಹಾರ ಮಾಡ್ತೇನೆ. ಆದರೆ ಹುಟ್ಟಿದಾರಭ್ಯ ಜನ್ಮಾರಭ್ಯ ದ್ವೇಷ ಮಾಡಿದ್ದಾನೆ ಶಿಶುಪಾಲ. ಅದಕ್ಕೆ ಬೇರೆ ಕಾರಣಗಳಿದೆ, ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಅದು. ಹಾಗಾಗಿ 100 ತಪ್ಪುಗಳಾದ ಮೇಲೆ ಸಭೆಯಲ್ಲಿ ಅವನನ್ನು ಸಂಹಾರ ಮಾಡಿ ಆ ಅವನಲ್ಲಿ ಇದ್ದಂತಹ ಸುಜೀವನನ್ನು ತಾನು ಸ್ವೀಕಾರ ಮಾಡಿದ್ದಾನೆ ಪರಮಾತ್ಮ ಅಂತ ಅದೊಂದು ಉದಾಹರಣೆಯನ್ನು ಕೊಡ್ತಾರೆ. ಹೀಗೆ ಭಕ್ತರು ಅಸುರಾವೇಶ ಮೊದಲಾದ ಕಾರಣದಿಂದ ಪ್ರಾರಬ್ಧವಶಾತ್ ತನ್ನನ್ನು ನಿಂದನೆ ಮಾಡಿದರೂ ಕೂಡ ಪರಮಾತ್ಮ ಅದನ್ನು ಲಕ್ಷ್ಯ ಮಾಡುವುದಿಲ್ಲ, ಅವರನ್ನು ರಕ್ಷಣೆಯೇ ಮಾಡ್ತಾನೆ. ಇದು ಅವನ ಅಪಾರ ಕರುಣೆಗೆ ಸಂಕೇತವಾದದ್ದು, ದ್ಯೋತಕವಾದದ್ದು ಅನ್ನೋದನ್ನು ಹೇಳ್ತಾರೆ. ಹೀಗೆ ಆ ಕುಚೇಲರ ಒಂದು ದೃಷ್ಟಾಂತ, ಭೀಷ್ಮಾಚಾರ್ಯರ ದೃಷ್ಟಾಂತ, ಶಿಶುಪಾಲನ ದೃಷ್ಟಾಂತ ಮತ್ತು ಪುಂಡರೀಕನ ದೃಷ್ಟಾಂತ, 4 ದೃಷ್ಟಾಂತಗಳನ್ನು ಕೊಟ್ಟು ಪರಮಾತ್ಮನ ಅಪಾರ ಕರುಣೆ ಈ ಜಗತ್ತಿನಲ್ಲಿ ಮತ್ಯಾರೂ ಕೂಡ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥದ್ದು ಅನ್ನೋದನ್ನು. ಆದರೆ ಪರಮಾತ್ಮನಿಗೆ ಇದನ್ನು ಭೀಷ್ಮ ಮುಕ್ತಿ ಪ್ರದಾಯಕ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಹೀಗೆ ಶ್ರೀಹರಿ ಅನಿಮಿತ್ತ ಪಾಲಕ ಅಂತ ಹೇಳಿ ಪರಮಾತ್ಮ ಯಾವುದೇ ನಿರೀಕ್ಷೆ ಇಲ್ಲದೆ ನಮ್ಮಿಂದ ಯಾವ ಪ್ರತಿ ಉಪಕಾರ ಅಥವಾ ಸೇವೆ ಇಲ್ಲದೆ ನಮ್ಮನ್ನು ಒಂದು ಕಾಪಾಡ್ತಾನೆ. ಕೆಲವೊಮ್ಮೆ ಅದನ್ನು ಹೇಳ್ತಾರೆ. ಒಂದು ಸರ್ಪದ ದೃಷ್ಟಾಂತವನ್ನು ಕೊಟ್ಟು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಧನವ ಸಂರಕ್ಷಿಸುವ ಫಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದೆ ಅನುದಿನದಿ ನೋಡುತ್ತಾ ಸುಖಿಸುವಂದದಿ ಲಕ್ಷ್ಮೀ ವಲ್ಲಭನು ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನ್ನು ಒಲ್ಲನು ಅಪ್ರತಿಮಲ್ಲ ಜಗಕ್ಕೆಲ್ಲ. ಪರಮಾತ್ಮ ಅಪ್ರತಿಮಲ್ಲ, ಜಗಕ್ಕೆಲ್ಲ ಅಪ್ರತಿಮಲ್ಲನಾಗಿದ್ದಾನೆ. ಅವನನ್ನು ಎದುರಿಸುವವರು, ಅವನ ಎದುರಾಳಿಗಳು ಯಾರಾದರೂ ಇದ್ದಾರಾ ಅಂದರೆ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಅದಕ್ಕೇನು ದೃಷ್ಟಾಂತ ಅಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಉಂಟು, ಭೂಮಿಯಲ್ಲಿ ಹಣ ಗುಪ್ತವಾಗಿದ್ದಾಗ ಅದನ್ನು ಸರ್ಪ ಕಾಯ್ತಾ ಇರುತ್ತೆ. ಅದಕ್ಕೆ ಯಾರು ತಗೊಳ್ಳೋದಕ್ಕೆ ಯೋಗ್ಯತೆ ಉಳ್ಳವರೋ, ಯಾರಿಗದು ಪ್ರಾಪ್ತವಾಗಬೇಕು ಅಂತ ಭಗವಂತನ ಸಂಕಲ್ಪ ಇರ್ತದೋ ಅವರು ಬರೋವರೆಗೂ ಅದನ್ನು ಕಾಯ್ತಾ ಇರುತ್ತಂತೆ, ಕೊಟ್ಟು ಹೋಗುತ್ತೆ ಅಂತ ನಾವು ಏನೋ ಒಂದು ನಂಬಿಕೆ ಇಟ್ಕೊಂಡಿದ್ದೇವೆ. ಹಾಗೆ ಧನವ ಸಂರಕ್ಷಿಸುವ ಫಣಿ, ಧನವನ್ನು ಕಾಯ್ತಾ ಇರುತ್ತಂತೆ ಸರ್ಪ. ಫಣಿ ಅಂದರೆ ಫಣ ಅಂದರೆ ಹೆಡೆ, ಫಣವನ್ನು ಉಳ್ಳದ್ದು ಫಣಿ. ತಾನುಣದೆ, ಆ ಸರ್ಪ ಏನಾದರೂ ಆ ಹಣವನ್ನು ಉಪಯೋಗ ಮಾಡುತ್ತೋ, ತಾನು ಉಪಯೋಗಿಸ್ಕೊಳ್ತದೋ ಅಂದರೆ ಇಲ್ಲ. ಮತ್ತೊಬ್ಬರಿಗೆ ಕೊಡದೆ, ಯಾರ್ಯಾರೋ ಬಂದರೆ ಅವರಿಗೆ ಬಸ್ ಅಂತ ಹೆದರಿಸಿ ಓಡಿಸಿ ಬಿಡುತ್ತಂತೆ. ಕೊಡದೆ, ಮತ್ತೊಬ್ಬರಿಗೆ ಕೊಡದೆ ಅನುದಿನದಿ ನೋಡುತ್ತಾ ಸುಖಿಸುವಂಥದ್ದು. ಪ್ರತಿದಿನದಲ್ಲೂ ಕೂಡ ಅದಕ್ಕೆ ಯೋಗ್ಯತೆ ಇರುವವರು ಬರುವವರೆಗೂ ಕೂಡ ಅದನ್ನು ನೋಡ್ತಾ ಆನಂದವಾಗಿ ಸುರಕ್ಷಿತವಾಗಿ ಇರ್ತದಂತೆ. ಅದೇ ರೀತಿಯಲ್ಲಿ ಲಕ್ಷ್ಮೀ ವಲ್ಲಭನು, ಲಕ್ಷ್ಮೀಪತಿ, ಯಾಕೆಂದರೆ ಧನವ ಸಂರಕ್ಷಿಸುವ ಆ ಉದಾಹರಣೆ ಕೊಟ್ಟಿದ್ದರಿಂದ ಇಲ್ಲಿ ಲಕ್ಷ್ಮೀ ವಲ್ಲಭ, ಲಕ್ಷ್ಮೀಪತಿಯಾದ ಪರಮಾತ್ಮ ಪ್ರಣತರನು ಕಾಯ್ದಿಹನು. ಪ್ರಣತರನು, ತನ್ನ ಶರಣರನ್ನು, ತನಗೆ ಯಾರು ಆರಾಧನೆ ಮಾಡ್ತಾರೆ, ತನ್ನಲ್ಲಿ ಭಕ್ತಿಯಿಂದ ಶರಣ ಆಗ್ತಾರೆ, ನಮಸ್ಕಾರ ಮಾಡ್ತಾರೆ, ಅಂತಹ ಅವರನ್ನು ಕಾಯ್ದಿಹನು, ಕಾಯ್ತಾ ಇರ್ತಾನಂತೆ. ನಿಷ್ಕಾಮನದಿ, ಅದರಿಂದ ಅವನಿಗೇನಾದರೂ ಪ್ರತಿಯಾದ ಪ್ರಯೋಜನ ಉಂಟೋ, ಲಾಭ ಉಂಟೋ, ನಿರೀಕ್ಷೆ ಉಂಟೋ ಅಂದರೆ ಇಲ್ಲ. ಅವನಿಗೆ ಯಾವ ನಿರೀಕ್ಷೆಯೂ ಇಲ್ಲ. ನಾವೇನು ಕೊಡ್ತೇವೆ ಪರಮಾತ್ಮನಿಗೆ? ಭಗವಂತ ನಮಗೆ ಏನೆಲ್ಲ ಕೊಟ್ಟಿದ್ದಾನೆ. ಆ ಪಂಚಭೂತಗಳಲ್ಲಿ ಸೂರ್ಯನನ್ನು ಕೊಟ್ಟ, ಬೆಳಕಿಗೆ ಕೊಟ್ಟ, ಆಕಾಶವನ್ನು ಕೊಟ್ಟ, ನೀರನ್ನು ಕೊಟ್ಟ, ಅಗ್ನಿಯನ್ನು ಕೊಟ್ಟ, ಭೂಮಿಯನ್ನು ಕೊಟ್ಟ, ಜಲವನ್ನು ಕೊಟ್ಟ, ಏನೇನೇ ಎಲ್ಲ ಕೊಟ್ಟ, ಪ್ರಕೃತಿಯನ್ನು ಕೊಟ್ಟ, ಮರ ವೃಕ್ಷ ಹಣ್ಣು ಹಾಲು
ಬೇಕಾದ್ದನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಆದರೆ ನಾವೇನಾದರೂ ಅವನಿಗೆ ಕೊಡಬೇಕು ಅಂತ ಅವನ ನಿರೀಕ್ಷೆ ಉಂಟು ಅಂದರೆ ಇಲ್ಲ. ಆದ್ದರಿಂದ ಹೀಗೆ ಆ ಪ್ರಣತರನು ಕಾಯ್ದಿಹನು ಅಪ್ರತಿಮಲ್ಲ ನಿಷ್ಕಾಮನದಿ, ಅವನಿಗೆ ಯಾವ ಕಾಮನೆ ಇಲ್ಲ. ನಾವೇನು ಮಾಡ್ತೇವೆ, ನಾವು ಮಾಡೋದೆಲ್ಲ ನಮ್ಮ ಉದ್ಧಾರಕ್ಕಾಗಿಯೇ ಹೊರತು ಪರಮಾತ್ಮನಿಗೆ ಇದರಿಂದ ಏನೂ ಆಗಬೇಕಾದ್ದಿಲ್ಲ. ನಾವು ಎಷ್ಟು ಪೂಜೆ ಮಾಡಿದರೂ, ಪರಮಾತ್ಮನಿಗೆ ಏನೇನನ್ನ ಸಮರ್ಪಣೆ ಮಾಡಿದರೂ ನಮ್ಮ ಸಂತೋಷಕ್ಕಾಗಿ, ನಮ್ಮ ಶ್ರದ್ಧಾಭಕ್ತಿಗಳನ್ನು ತೋರಿಸುವ ಸಲುವಾಗಿ ಹೊರತು ಅವನಿಗೆ ಏನು ಆಗಬೇಕಾಗಿಲ್ಲ. ಚಿಕ್ಕ ಮಕ್ಕಳಿಗೆ ನಾವು ಒಂದು ಹಳೇ ಬಟ್ಟೆ ಹಾಕಿದರೂ ನಗ್ತಾನೇ ಇರುತ್ತೆ, ಆಟ ಆಡುತ್ತೆ. ಒಂದು ಹೊಸ ಬಟ್ಟೆಯನ್ನು ಪ್ರತಿದಿನ ಪ್ರತಿ ಗಂಟೆಗೆ ಬದಲಾವಣೆ ಮಾಡಿದರೂ ಅದು ಏನು ಪ್ರತಿಕ್ರಿಯೆ ತೋರಿಸಲ್ಲ, ಹೆಚ್ಚು ಸಂತೋಷ ತೋರಿಸ್ತದೆ, ಅದಕ್ಕೇನು ಗೊತ್ತಿಲ್ಲ, ಅದು ಆನಂದವಾಗೇ ಇರ್ತದೆ. ಹಾಗೆ ಪರಮಾತ್ಮ ನಿಷ್ಕಾಮನದಿ, ಯಾವ ಕಾಮನೆಯೂ ಇಲ್ಲದೆ ನಿತ್ಯಾನಂದಮಯ. ಯಾಕೆ ಅಂದರೆ ಅವನು ಪರಿಪೂರ್ಣ ಆನಂದ ಸ್ವರೂಪ ಪರಮಾತ್ಮ. ಅವನಿಗೇನಾಗಬೇಕಾಗಿದೆ ನಮ್ಮಿಂದ? ನಾವೇನು ಕೊಡೋದಕ್ಕೆ ಸಾಧ್ಯ ಅವನಿಗೆ? ಇಲ್ಲ. ಆದ್ದರಿಂದ ನಿತ್ಯ ಶಾಶ್ವತವಾದ ಸದಾಕಾಲಕ್ಕೂ ಆನಂದಮಯನಾದ ಪರಮಾತ್ಮ ದುರ್ಜನರ ಸೇವೆಯೂ ಅಲ್ಲ. ಆದರೆ ದುರ್ಜನರು, ದುಷ್ಟರಾದಂತಹ ಪರಮಾತ್ಮನ ದ್ವೇಷಿಗಳು, ಪರಮಾತ್ಮನ ಭಕ್ತರ ದ್ವೇಷಿಗಳು ಆದಂತಹ ಜನರ ಸೇವೆಯನ್ನು ಅಲ್ಲ. ಅವರು ಬೇಕಾದ ಸೇವೆಯನ್ನು ಮಾಡಿದರೂ ಕೂಡ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪರಮಾತ್ಮನಿಗೆ ಸೇವೆಗಳನ್ನು ಮಾಡಿದರೂ ಕೂಡ ಅವನು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಇದಕ್ಕೆ ಉದಾಹರಣೆ ನಾವು ಬೇಕಾದಷ್ಟು ನೋಡ್ತೇವೆ. ಏನೋ ಬಂಗಾರದ ಕಿರೀಟ ಮಾಡಿಸಿಕೊಟ್ಟರಂತೆ ದೇವರಿಗೆ, ಅದು ಮಾಡಿದ್ರು ಇದು ಮಾಡಿಸಿದ್ರು ಇವರ ಸಂತೋಷಕ್ಕಾಗಿ ಹೊರತು, ಇವರ ದೊಡ್ಡ ಸ್ಥಿತಿಗಾಗಿ ಹೊರತು ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ, ಧರ್ಮಛತ್ರಗಳನ್ನು ಕಟ್ಟಿಸಿದ್ವಿ, ದೇವಾಲಯಗಳನ್ನು ಕಟ್ಟಿಸಿದ್ವಿ, ದೇವರಿಗೂ ಉತ್ಸವ ಮಾಡಿಸಿದ್ವಿ, ಇವೆಲ್ಲ ಪರಮಾತ್ಮ ಅವರ ಸೇವೆಯೂ ಅಲ್ಲ. ದುರ್ಜನರು ದುಷ್ಟ ರೀತಿಯಿಂದ ಸಂಪಾದನೆ ಮಾಡಿ ಸಜ್ಜನರಿಗೆ ದ್ರೋಹ ಮಾಡಿದಂತಹ ದುರ್ಜನರ ಆ ಪೂಜೆಯನ್ನು, ಸೇವೆಯನ್ನು, ಆರಾಧನೆಯನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂದರೆ ಜಗಕ್ಕೆಲ್ಲ ಅಪ್ರತಿಮಲ್ಲ, ಅವನನ್ನು ಎದುರಿಸುವವರು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಅಂತಹ ನಿಸ್ಸೀಮನಾದ ಅನುಪಮನಾದ ಪರಮಾತ್ಮನ ಆ ಒಂದು ಇದನ್ನು ಹೇಳ್ತಾರೆ. ಯಾವ ರೀತಿಯಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಇನ್ನು ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ಭಕ್ತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಹೇಳ್ತಾನೆ. ಶ್ರೀಹರಿ ಭಕ್ತ ದ್ವೇಷವನ್ನು ಸಹಿಸೋದಿಲ್ಲ. ಯಾಕೆಂದರೆ ತನ್ನನ್ನು ದ್ವೇಷ ಮಾಡಿದರೂ ಸಹಿಸ್ತಾನಂತೆ. ಶಿಶುಪಾಲ ಪರಮಾತ್ಮನನ್ನ ಬಹಳವಾಗಿ ನಿಂದನೆ ಮಾಡಿದ ಯಾಗ ಮಂಟಪದಲ್ಲಿ. ಪರಮಾತ್ಮ ಸುಮ್ಮನೇನೇ ಇದ್ದ. ಆದರೆ ಭೀಷ್ಮಾಚಾರ್ಯರನ್ನು ನಿಂದನೆ ಮಾಡಿದ, ಯುಧಿಷ್ಠಿರನನ್ನು ನಿಂದನೆ ಮಾಡಿದ, ಭೀಮಸೇನನನ್ನು ನಿಂದನೆ ಮಾಡಿದ, ಸಹದೇವನನ್ನು ನಿಂದನೆ ಮಾಡಿದ. ಇದೆಲ್ಲ ಮಾಡಿದಾಗ ತನ್ನ ಭಕ್ತರನ್ನು ನಿಂದನೆ ಮಾಡಿದ್ದನ್ನು ಸಹಿಸಲಿಲ್ಲವಂತೆ ಪರಮಾತ್ಮ. ಆ ಶಿಶುಪಾಲನನ್ನು ಆಗ ಸಂಹಾರ ಮಾಡಿದ್ದಾನೆ ಅಂತ ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಹಾಗೆ ಭಕ್ತರ ದ್ವೇಷವನ್ನು ಸಹಿಸೋದಿಲ್ಲ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ಭಕ್ತರು ಮಾಡುವಂತಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಆಯಿತು, ದೂತನಾಗಿ ತಾನು ದುರ್ಯೋಧನನ ಸಭೆಗೆ ಬಂದ ಪರಮಾತ್ಮ. ಅದನ್ನು ಇಲ್ಲಿ ದೃಷ್ಟಾಂತ ಕೊಡ್ತಾರೆ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ. ಮಕ್ಕಳು ಹೊಸದಾಗಿ ಮಾತು ಕಲಿತಾಗ ಮುದ್ದು ಮುದ್ದಾಗಿ ತೊದಲು ಮಾತುಗಳನ್ನು ಆಡ್ತಾರೆ. ಆಗ ಆ ಮಗುವಿನ ಮಾತನ್ನು ಕೇಳಿ ಅದನ್ನು ಮತ್ತೆ ಮತ್ತೆ ಹೇಳಿಸಿ ತಾಯಿ ಸುಖ ಪಡ್ತಾಳೆ. ಬಂದ ಎಲ್ಲರಿಗೂ ಹೇಳ್ತಾಳೆ, ನೋಡಿ ನಮ್ಮ ಮಗು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ಅಂತ. ಆದರೆ ಆ ತೊದಲು ಮಾತು ಆದರೆ ಅವಳಿಗೆ ಅಷ್ಟೇ ಸಂತೋಷ ಆಗ್ತದೆ. ಸುಖ ಪಡುವಂತೆ ಕಲಭಾಷೆ ಅಂದರೆ ತೊದಲು ನುಡಿ.
ಹಾಗೇನೆ ಪರಮಾತ್ಮ ತಾಯಿಯಂತೆ ಲಕ್ಷ್ಮೀಲೋಲ ಭಕ್ತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವ. ನಾವು ಹೇಗೆ ಅವನನ್ನು ಸ್ತೋತ್ರ ಮಾಡಲಿ, ಅದು ತಪ್ಪಾಗಿರಬಹುದು, ಅದು ಇದಾಗಿರಬಹುದು, ಅಕ್ಷರದಲ್ಲಿ ದೋಷ ಇರಬಹುದು, ನಾವು ತೊದಲು ಮಾತುಗಳಿಂದ ಅದನ್ನು ಹೇಳಬಹುದು. ಪರಮಾತ್ಮ ಅದನ್ನು ಕೇಳಿ ಸಂತೋಷ ಪಡ್ತಾನಂತೆ. ತಾಯಿ ಎಳೆ ಮಕ್ಕಳ ಮಾತನ್ನು ಕೇಳಿ ಸಂತೋಷ ಪಡುವಂತೆ ತಾಳ ತನ್ನವರಲ್ಲಿ ಮಾಡುವ ಹೇಳನ್ನು. ಆದರೆ ಭಗವಂತ ತನ್ನವರು, ತನ್ನ ಭಕ್ತರು ಯಾರಿದ್ದಾರೆ, ಸಜ್ಜನರು, ಜ್ಞಾನಿಗಳು, ಅಂತರಂಗ ಭಕ್ತರು ಏನಿದ್ದಾರೆ ತನ್ನವರು, ಅವರಲ್ಲಿ ಮಾಡುವ ಹೇಳನವ ತಾಳ. ಹೇಳನ ಅಂತಂದ್ರೆ ಅವಮರ್ಯಾದೆ, ಅವರ ನಿಂದನೆ, ಅವರನ್ನು ತಿರಸ್ಕಾರ ಮಾಡುವುದನ್ನು ಸಹಿಸೋದಿಲ್ಲವಂತೆ ಪರಮಾತ್ಮ. ತಾಳ ತಾಳಿಕೊಳ್ಳೋದಿಲ್ಲ. ಹೆದ್ದೈವ, ಎಷ್ಟು ದೊಡ್ಡ ಪರಮಾತ್ಮ ಅವನು, ಸರ್ವೋತ್ತಮನಾದಂತಹ ಲೋಕೈಕ ಸ್ವಾಮಿಯಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಸ್ವಾಮಿಯಾದಂತಹ ಹೆದ್ದೈವ, ಹಿರಿದಾದ ದೈವ ವಿದುರನ ಆಲಯದಿ ಪಾಲು. ದುರ್ಯೋಧನನ ಇದಕ್ಕೆ ಹಸ್ತಿನಾಪಟ್ಟಣಕ್ಕೆ ಬಂದ ದುರ್ಯೋಧನ ಅವನನ್ನು ತನ್ನ ವೈಭವದಿಂದ ಬೆರಗು ಮಾಡಿ ತನ್ನ ಕಡೆಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಬೇಕಾದ ಭಕ್ಷ್ಯಭೋಜ್ಯಗಳನ್ನು ರಾಜಾನ್ನಗಳನ್ನು ಮಾಡಿಸಿ ಅವನನ್ನು ಸ್ವಾಗತ ಮಾಡಿ, ನೀ ಕೃಷ್ಣ, ನೀ ಬಂದಿದ್ದಿ ನನ್ನ ಮನೆಯಲ್ಲಿ, ನೀನು ಸತ್ಕಾರವನ್ನು ಸ್ವೀಕಾರ ಮಾಡಬೇಕು, ಭೋಜನ ಮಾಡಬೇಕು ಅಂದಾಗ, ಇಲ್ಲ ಮಾಡೋದಿಲ್ಲ ಅಂದ. ಯಾಕೆ ಮಾಡೋದಿಲ್ಲ ಅಂತ ಕೇಳಿದಾಗ, ನನ್ನ ಭಕ್ತರಾದಂತಹ ಸಜ್ಜನರಾದಂತಹ ಪಾಂಡವರಿಗೆ ನೀನು ತುಂಬ ತೊಂದರೆ ಕೊಡ್ತಾ ಇದ್ದಿ, ಅವಮಾನ ಮಾಡ್ತಾ ಇದ್ದಿ, ರಾಜ್ಯಭ್ರಷ್ಟರನ್ನಾಗಿ ಮಾಡಿದ್ದಿ, ಅವರಿಗೆ ನಾನಾ ಪ್ರಕಾರದ ಉಪದ್ರವಗಳನ್ನು ಕೊಡ್ತಾ ಇದ್ದಿ. ಆದ್ದರಿಂದ ನನ್ನ ಭಕ್ತರ ದ್ವೇಷಿಗಳು ನನ್ನ ದ್ವೇಷಿಗಳು, ನಾನು ನಿನ್ನ ಮನೆಯಲ್ಲಿ ಏನನ್ನೂ ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳಿದ. ಭೀಷ್ಮಾಚಾರ್ಯರು ಕರೆದರು, ದ್ರೋಣಾಚಾರ್ಯರು ಕರೆದರು, ಕರ್ಣ ಕರೆದ, ಯಾರು ಕರೆದ್ರು ಕೂಡ ನೀವೆಲ್ಲರೂ ಕೂಡ ದ್ರೌಪದಿಗೆ ಮಾಡಿದಂತಹ ಆ ತುಂಬಿದ ಸಭೆಯಲ್ಲಿ ನೀವು ಮಾಡಿದ ಅವಮಾನದಿಂದ ನಾನು ಅತ್ಯಂತ ನಿಮ್ಮನ್ನು ತಿರಸ್ಕಾರ ಮಾಡ್ತೇನೆ, ನಿಮ್ಮ ಆತಿಥ್ಯ ನಾನು ಸ್ವೀಕಾರ ಮಾಡುವುದಿಲ್ಲ. ಆದರೆ ವಿದುರನನ್ನು ನೋಡಿ ಹೇಳಿದನಂತೆ, ವಿದುರ ನಿನ್ನ ಮನೆಗೆ ಬರ್ತಾ ಇದ್ದೇನೆ. ವಿದುರ ಬಡವ, ಒಂದು ಆಶ್ರಮ ಅಂತ ಹೇಳ್ತಾರೆ, ಒಂದು ಆಶ್ರಮ ಮಾಡಿಕೊಂಡಿದ್ದ ಅಂತ ಹೇಳಿ ಅಲ್ಲಿ ವಿದುರನ ಮನೆಯಲ್ಲಿ ಪಾಲುಂಡು. ಅವನ ಮನೆಯಲ್ಲಿ ಏನು ಕೊಟ್ಟರು ಅಂದರೆ, ಒಂದು ಲೋಟ ಹಾಲು, ಒಂದು ಕುಡಿಕೆ ಹಾಲನ್ನು ಕೊಟ್ಟರಂತೆ. ವಿದುರನ ಪಾಲುಂಡು ಕುರೂಪನ ಮಾನವನೇ ಕೊಂಡ. ಎಷ್ಟು ದೊಡ್ಡ ಅವಮಾನ ಆಯಿತು ಅಂತ ರಾಜಾತಿಥ್ಯವನ್ನ ತಾನು ಕಾಲಿನಿಂದ ಒದ್ದು ಪರಮಾತ್ಮ ಮುಖದ ಮೇಲೆ ಹೇಳಿ, ನಿನ್ನ ಮನೆ ಯೋಗ್ಯವಲ್ಲ, ಆದ್ದರಿಂದ ನಾನು ನಿನ್ನ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಡವನಾದಂತಹ ತನ್ನ ಭಕ್ತನಾದಂತಹ ವಿದುರನ ಮನೆಯಲ್ಲಿ ಒಂದು ಕುಡಿಕೆಯ ಹಾಲಿನಲ್ಲಿ ತಾನು ಸಂತೃಪ್ತನಾದ. ಕುಮಾರವ್ಯಾಸ ಭಾರತದಲ್ಲಿ ಹೇಳ್ತಾರೆ, ಆ ಹಾಲನ್ನು ಪರಮಾತ್ಮ ಸ್ವೀಕಾರ ಮಾಡಿದಾಗ ಅದು ಹಸ್ತಿನಾವತಿಯ ಎಲ್ಲ ರಸ್ತೆಗಳಲ್ಲಿ ಹರಿದು ಹೋಯ್ತಂತೆ, ದೊಡ್ಡ ಕಾಲುವೆ ಅಂತೆ. ಅಂಥ ಒಂದು ಮಹಿಮೆಯನ್ನು ತೋರಿದ್ದಾನೆ ಪರಮಾತ್ಮ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಇನ್ನೂ ಕತೆ ಹೇಳ್ತಾರೆ ವಿದುರನ ಬಗ್ಗೆ. ಅವನ ಹೆಂಡತಿ ಆರುಣಿ ಅಂತ ಹೇಳಿ ವಿದುರನ ಪತ್ನಿ, ವಸುದೇವನ ಮಗಳು ಅವಳು ಆರುಣಿ ಅಂತ ಹೇಳಿ ಅವಳ ಇದನ್ನ ಇದು ಮಾಡಿ ಹೇಳ್ತಾರೆ. ಬಾಳೆಹಣ್ಣನ್ನು ಪರಮಾತ್ಮನನ್ನ ನೋಡ್ತಾ 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 ಭಗವಂತನಿಗೆ ನಾನೇನು ಕೊಡ್ತೇನೆ ಅನ್ನೋದನ್ನೇ ಗಮನಿಸದಂತೆ ಹಣ್ಣನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಹೊಟ್ಟನ್ನೆಲ್ಲ ಕೊಡ್ತಾ ಇದ್ದಂತೆ ವಿದುರ. ಪರಮಾತ್ಮ ಹೊಟ್ಟನ್ನೇ, ಬಾಳೆಹಣ್ಣಿನ ಸಿಪ್ಪೆಯನ್ನೇ ತಾನು ಸ್ವೀಕಾರ ಮಾಡ್ತಾ ಇದ್ದಂತೆ. ನೋಡಿದರೆ ಹಣ್ಣಿನ ರಾಶಿ ಪಕ್ಕದಲ್ಲಿದೆ, ಸಿಪ್ಪೆ ಎಲ್ಲ ಪರಮಾತ್ಮನಿಗೆ ಕೊಟ್ಟಿದೆ ಅಂತ ಹೇಳಿ ಕಥೆ ಹೇಳ್ತಾರೆ. ಅದು ಮಹಾಭಾರತದಲ್ಲಿ ಬಂದಿಲ್ಲ, ಆದರೂ ಕೂಡ ಇದಕ್ಕೆ ಪುಷ್ಟಿ ಕೊಡುವಂತಹ ಒಂದು ಕಥೆ ಅನ್ನೋದನ್ನು ನಾವು ಕೇಳ್ತೇವೆ. ಹೀಗೆ ದುರ್ಯೋಧನನಿಗೆ ಅವನ ಮಾನವನ್ನು ಕಳೆದ, ಅವನ ದೊಡ್ಡ ಸ್ಥಿತಿಗೆ ಹಿರಿಮೆಗೆ ತಾನು ಕುಂದನ್ನು ಉಂಟು ಮಾಡಿದ ಪರಮಾತ್ಮ. ಆದ್ದರಿಂದ ತನ್ನವರಲ್ಲಿ ಮಾಡುವ ಹೇಳನವ ತಾಳ ಹೆದ್ದೈವ ಎಂತ ಲೋಕ ಪರಮಾತ್ಮ ಅವನು. ವಿದುರನ ಆಲಯದೆ ಅಷ್ಟು ದೊಡ್ಡವನಾದರೂ ಕೂಡ ವಿದುರನ ಮನೆಯ ಒಂದು ಕುಡಿಕೆ ಹಾಲಿನಲ್ಲಿ ತಾನವತ್ತಿನ ಆ ಒಂದು ಇದನ್ನು ಕಳೆದಿದ್ದಾನೆ ಅಂತ ಹೇಳಿ ಪರಮಾತ್ಮನ ಅಪಾರವಾದಂತಹ ಕಾರುಣ್ಯ, ಭಕ್ತರ ಮೇಲೆ ಅವನ ಪ್ರೀತಿ ಎಷ್ಟು ಅನ್ನೋದನ್ನು ಇಲ್ಲಿ ದೃಷ್ಟಾಂತಪೂರ್ವಕವಾಗಿ ತೋರಿಸಿಕೊಡ್ತಾರೆ. ಹೀಗೆ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ, ಬಹುಶಃ
ಶನಿವಾರ ಭಾನುವಾರ 2 ದಿನ ಈ ಒಂದು ಕಾರ್ಯಕ್ರಮ ಇರೋದಿಲ್ಲ ಅಂತ ಕಾಣುತ್ತೆ. ಅದರಿಂದ ಗಮನಿಸಬೇಕು. ನಾಳೆ ನಾಳಿದ್ದಿಲ್ಲ, ಮತ್ತು ಸೋಮವಾರದ ದಿನ ನಾವು ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾ ಇದ್ದೇವೆ. ಜಯ ಜಯಿತು ಜಯದ್ವಿಲಕ್ಷಣ, ಜಯ ಜಯಿತು ಜಗದೇಕ ಕಾರಣ, ಜಯ ಜಯಿತು ಜಾನಕಿ ರಮಣ ನಿರ್ಗತ ಜರಾಮರಣ, ಜಯ ಜಯಿತು ಜಾಹ್ನವೀ ಜನಕ, ಜಯ ಜಯಿತು ದೈತ್ಯ ಕುಲಾಂತಕ ಭವಾಮಯ ಹರ, ಜಗನ್ನಾಥ ವಿಠ್ಠಲ ಪಾಹಿ ಮಾಂ ಸತತ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣ